ओम श्री गुरुभ्यो नमः हरिः ओम ओम द्रां द्रीं द्रौं सह शुक्राय नमः ओम नमो भगवते वासुदेवाय ओम नमो नारायणाय। ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್, ಮಾತಾಡಿ. ಹಲೋ. ಹಾ, ಹೇಳಿ, ಕೇಳಿಸ್ತಾ ಇದೆ ಸರ್, ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. 2-9 ಒಂದ್ ನಿಮಿಷ ಕೊಡ್ತೀನಿ. ಯಾವೂರಿಂದ ಮಾತಾಡ್ತಾ ಇದ್ದೀರಾ? ಯಾವೂರಿಂದ ಮಾತಾಡ್ತಾ ಇದ್ದೀರಾ? ಹಿರೇಕೆರೂರಿಂದ ಸರ್. ಓಕೆ, ಅಣ್ಣನ ಬಗ್ಗೆ ಡೇಟ್ ಆಫ್ ಬರ್ತ್ ಇದೆಯಾ? ಹಾ, ಹೇಳಿ. 2 ಸೆಪ್ಟೆಂಬರ್ 1994. ಸಮಯ ಬೆಳಿಗ್ಗೆ 6:30 ಸರ್. ಬೆಳಿಗ್ಗೆ 6:30. ಹುಟ್ಟಿದ ಊರು ಹೇಳಮ್ಮ. ಹಿರೇಕೆರೂರು. ಏನ್ ಪ್ರಶ್ನೆ ಕೇಳಬೇಕಾಯ್ತು? ಅವನು ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾನ ಸರ್. ತುಂಬಾ ದಿನದಿಂದ ಜಾಬ್ ಟ್ರೈ ಮಾಡ್ತಿದ್ರು, ಆಗ್ತಿಲ್ಲ. ಅವ್ರ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು. ಎಲ್ಲಿದ್ದಾರೆ ಅವ್ರೀಗ? ಅವ್ನು ಊರಲ್ಲೇ ಇದ್ದಾನೆ ಸರ್. ಅಲ್ಲ, ಇಲ್ಲೇ ಇದ್ದಾರೆ, ನಿಮ್ಮ ಮನೇಲೇ ಇದ್ದಾರೆ ಈಗ? ಮಾತಾಡೋ ಮನೇಲೇ ಇದ್ದಾರಾ ಅಥವಾ ಬೇರೆ ಕಡೆ ಇದ್ದಾರೆ? ಹೌದು, ಈಗ ಲಾಕ್ಡೌನ್ ಆಗಿರೋದ್ರಿಂದ ಮನೇಲೇ ಇದ್ದಾರೆ ಸರ್. ಬುಧ ದಶೆ ನಡೀತಾ ಇದೆ, ಬುಧ ಭುಕ್ತಿ ನಡೀತಾ ಇದೆ. 21 ಆಗಸ್ಟ್ ವರೆಗೂ ಗುರುವಿನ ಕಾಂಬಿನೇಷನ್ ಅಲ್ಲಿ 5-8 ಕಾಂಬಿನೇಷನ್. ನೆಕ್ಸ್ಟ್ ಸ್ಯಾಟ್ರನ್ ಅಲ್ಲಿ 6-7 2-3 5-8 10 2-3 10. ಸ್ಯಾಟ್ರನ್ ಅಲ್ಲಿ 3 ಮತ್ತೆ 2 ಮತ್ತೆ ಮರ್ಕ್ಯುರಿ. ಸ್ವಲ್ಪ ಜಾಬ್ ಕಾಂಬಿನೇಷನ್ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಅಷ್ಟು ಈಸಿಯಾಗಿ ಕಾಂಬಿನೇಷನ್ ಈಸಿಯಾಗಿ ಸಿಗ್ತಕ್ಕಂಥದ್ದು ತೋರಿಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಸಣ್ಣ ಕಂಪನಿಗೆ ಸ್ವಲ್ಪ ಟ್ರೈ ಮಾಡಿದ್ರೆ ಒಂದು ಅಂದಾಜು ಶನಿಯಲ್ಲಿ, ಅಂದರೆ ಆಗಸ್ಟ್ ಆಮೇಲೆ 31 ಆಗಸ್ಟ್ ಆದಮೇಲೆ ಸ್ವಲ್ಪ ಪ್ರಯತ್ನ ಪಡಬಹುದು. ಸ್ಯಾಟ್ರನ್ನು ಕರ್ಮಕಾರಕ ಆಗಿರೋದ್ರಿಂದ ಇವ್ರಿಗೆ ಸ್ವಲ್ಪ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಹಾಕಿ, ಆಮೇಲೆ ಕೊರಳಿಗೆ 3 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೇದಾಗತ್ತೆ. ಆಗಸ್ಟ್ ಆದಮೇಲೆ ಸಣ್ಣ ಕೆಲಸ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ನಿಧಾನಗತಿಯಿಂದ ಪ್ರೋಗ್ರೆಸ್ ಆಗುತ್ತೆ. ಒಳ್ಳೇದಾಗಲಿ. ನಮಸ್ತೆ, ಹೇಳಿ. ಸರ್, ಕೇಳಬೇಕಿತ್ತು. 17-6-2005 ಸಂಜೆ 5 ಗಂಟೆ ಚಂದ್ರಾಯಪಟ್ಟಣದಲ್ಲಿ ಹುಟ್ಟಿದ ಡಿಸ್ಟಿಕ್. ನಾನೇನು ಕಂಪ್ಯೂಟರ್ ಏನಮ್ಮ ಟಕ 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 ಅಂಕ ಹಾಕಕ್ಕೆ? PUC ಸೇರ್ಸ್ಬೇಕಿತ್ತು, ಅದೇ ಯಾವ ಕಾಂಬಿನೇಷನ್ ಸೇರ್ಸ್ಬೇಕು ಅಂತ ಗೊತ್ತಿಲ್ಲ. ನನ್ನ ಕಂಪ್ಯೂಟ್ರಾ? ಸ್ವಲ್ಪ ನಿಧಾನ ಕೇಳಮ್ಮ. ನನ್ನ ಕಂಪ್ಯೂಟರ್ ಅಲ್ಲ ಫಟಾಫಟ ಅಂತ ಹಾಕಕ್ಕೆ. ಹೇಳಮ್ಮ ಕರೆಕ್ಟಾಗಿ ಡೇಟ್ ಆಫ್ ಬರ್ತು. 17-6-2005. ಅದ್ ನೋಡಿ, ನಿಧಾನ ಕೇಳಿ. ಹಾ, ನೆಕ್ಸ್ಟ್ ಹೇಳಿ. 17-6-2005 ಟೈಮು ಕೇಳಿಸ್ತಾ ಇಲ್ಲ ಸರಿಯಾಗಿ. ಚಂದ್ರಾಯಪಟ್ಟಣ 5 ಗಂಟೆ. ಎಷ್ಟೊತ್ತು ಕೊಟ್ಟಿರೋದು? ಸಂಜೆ 5 ಗಂಟೆ ಚಂದ್ರಾಯಪಟ್ಟಣದಲ್ಲಿ ಬರ್ತಿದ್ದು. ಕರೆಕ್ಟಾಗಿ 5 ಗಂಟೆನಾ? ಎಷ್ಟೊತ್ತಿಗೆ? ಬೆಳಿಗ್ಗೆನಾ ಸಂಜೆನಾ? ಸಂಜೆ. ನೋಡಿ ಎಷ್ಟು ಟೈಮ್ ತಗೊಂಡ್ರಿ, ಅರ್ಜೆಂಟಾಗಿ ಹೇಳಿ. ಎಕ್ಸಾಕ್ಟ್ 5 ಗಂಟೆ. ಇದೆಲ್ಲ ಸರಿ ಇರಲ್ಲ. ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಗುರ್ತು ಮಾಡ್ಕೊಳಕ್ಕಾಗಲ್ವಾ? ಇಲ್ಲ ಸರ್, ಕರೆಕ್ಟ್ ಆಗಿ ಅವರೇ ಹೇಳಿದ್ದು. ಬರ್ತಾ ತಕ್ಷಣನೇ ಇವರೇ ಡಾಕ್ಟರ್ ಹೇಳಿದ್ದು. ಡಾಕ್ಟರ್ ಅಲ್ಲೆಲ್ಲ ಬರೀತಾರೆ, ರೌಂಡ್ ಆಫೇ ಮಾಡೋದವ್ರು ಯಾವಾಗ್ಲೂ. ಒಂದು 10 ನಿಮಿಷ ಹಿಂದೆ ಮುಂದೆ ಇರುತ್ತಮ್ಮ. ನಮಗ್ ಬಂದವ್ರ ಹೇಳಿದ್ದೆ ಆ ಟೈಮ್. ನಾವು 15 ಸಲ ಇದಕ್ಕೆಲ್ಲ ಯಾಕೆ ಮನೆ ಅಲ್ಲಿ ಯಾರು ಇರ್ಲಿಲ್ವಾ ನಿಮ್ಮ ನಿಮ್ ಕಡೆಯವರು? ನಮ್ ಕಡೆ ಇದ್ರು, ನಮ್ ಫಾದರ್. ಸರಿ, ಚನ್ನರಾಯಪಟ್ಟಣ. ಹಾ, ಸಿಕ್ತು. ಹೇಳಿ. PUC ಸೇರ್ಸ್ಬೇಕಿತ್ತು ಸರ್ ಅವ್ರಿಗೆ. 10th ಈಗ ಯಾವ ಕಾಂಬಿನೇಷನ್ ಸೇರ್ಸ್ಬೇಕಂತ. ಓಕೆ, ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು 2026ವರೆಗೂ ರಾಹು ಮುಗಿದ ಮೇಲೆ ಗುರು ಬರ್ತಾನೆ. 11-11 ರಾಹು 8-5 2-5-1 9-11 2-5-11
ಚೆನ್ನಾಗಿದೆ. 11 2 5 2 5 11. ಇಟ್ ಥಿಯರಿಲಿ 11 ಇದೆ. ಸಾಕಷ್ಟು ಗ್ರಹದಲ್ಲಿ 8 ಮತ್ತು 5 ಇದೆ. ಚೆನ್ನಾಗಿ ಓದ್ತಾನೆ, ಏನು ಟೆನ್ಷನ್ ಇಲ್ಲ. ಸೈನ್ಸ್ಗೆ ಸೇರಿಸಿ ಕಂಪ್ಯೂಟರ್ ಸೈನ್ಸ್ಗೆ ಮಾಡ್ಬೋದು. 5 ಕಾಂಬಿನೇಷನ್ ಎಲ್ಲ ಕಂಪ್ಯೂಟರ್ ಸೈನ್ಸ್, CS, ಎಲೆಕ್ಟ್ರಾನಿಕ್ಸ್ ಎಲ್ಲ ಬರುತ್ತೆ. 2 5 11 9 11 2 5 11 ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಓದ್ತಾರೆ, ಫಸ್ಟ್ ಕ್ಲಾಸ್ ಆಗಿದೆ. ಒಂದು 2 ಮುಖದ ರುದ್ರಾಕ್ಷಿ ಹಾಕಿ, ಆಮೇಲೆ ಮುಂದೆ ಗುರುದಶ ಬರೋದ್ರಿಂದ ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ. ನೆಕ್ಸ್ಟ್. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ. ಡೇಟ್ ಆಫ್ ಬರ್ತ್ 18/8/1954. 18/8/1954. ಸಮಯ 8 ಗಂಟೆ 12 ನಿಮಿಷ ರಾತ್ರಿ. 8 ಗಂಟೆ 12 ನಿಮಿಷ. ಓಕೆ, ವೆರಿ ಗುಡ್. ಸಾಗರ. ಪ್ರಶ್ನೆ ಆರೋಗ್ಯದ ಬಗ್ಗೆ ಕೇಳಬೇಕು. ಯಾರ್ದಿದು? ನಂದೇ. ಏನ್ ಸಮಸ್ಯೆ ಇದೆಯಮ್ಮ? ಸಮಸ್ಯೆ ಏನೋ ಹಿಂಗೆ ಬರೀ ಕಾಲಿಗೆ ಏಟು ಆಗ್ತಾನೆ ಇರುತ್ತೆ ಯಾವಾಗ ನೋಡಿದ್ರೆ. ತುಂಬಾ ಏನ್ ಕೆಲಸ ಮಾಡ್ತೀರಾ? ಮನೇಲಿ ಕೆಲಸ ಮಾಡ್ತೀನಿ ಸರ್ ಅಷ್ಟೇ. ಕಾಲ್ಗೆ ಏಟ್ ಬಿಟ್ರೆ ಬೇರೆ ಏನಿಲ್ವಾ ಸಮಸ್ಯೆ? ಬೇರೆ ಆರೋಗ್ಯನೇ ಸರಿ ಇಲ್ಲ ಸರ್. ಅದೇ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನಾದ್ರು ಒಂದು ಕಾಯಿಲೆ ಇರ್ಬೇಕಲ್ಲ. BP, ಶುಗರ್. ವಾತ ಅಂತ ಮೆಡಿಸಿನ್ ತಗೊಂಡೆ, ಅದು ಯಾಕೋ ಸರಿ ಆಗ್ಲಿಲ್ಲ. ವಾತ ಇದೆಯಾ? ಸರಿ, ವಾತ ಇದ್ರೆ ನೀವು ಯಾವ ಊರಲ್ಲಿರೋದು? ಅಲ್ಲಿ ನಿಮಗೆ ಹತ್ತಿ ಮರ ಸಿಗುತ್ತಾ? ಹತ್ತಿ ಮರ ಒಂದು 6 ಹತ್ತಿ ಮರದ ಎಲೆ, ಔದುಂಬರ ಮರ ಅಂತ ಹೇಳ್ತಾರಲ್ಲ, 6 ಹತ್ತಿ ಮರದ ಎಲೆ ತಗೊಂಬನ್ನಿ. ಅದನ್ನ ಒಣಗಿಸಿ, ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡಿ, ಪುಡಿ ಮಾಡಿ ಒಂದೇ ಒಂದು ಸ್ಪೂನ್ ಅದಕ್ಕೆ ಇದನ್ನ ಹಾಕಿ, ಏನೋ ಮೊಸರು ಹಾಕಿ. ಆ ಮೊಸರು ಅದೆರಡನ್ನು ಮಿಕ್ಸರ್ನ ನೀವು ಬೆಳಿಗ್ಗೆ ಸ್ನಾನ ಮಾಡ್ತಿರಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಪ್ರತಿ ದಿವಸ ಏನು ಮಾಡಬೇಕು, ಒಂದಷ್ಟು ಪೌಡ್ರು ಮೊಸರಿಗೆ ಹಾಕಬೇಕು, ಒಂದು ಸ್ಪೂನು, ಅದಕ್ಕೆ ಒಂದು ಸ್ವಲ್ಪ ಪೌಡ್ರ್ ತೊಗೊಳ್ಳಿ, ಅವೆರಡು ನೀರಿಗೆ ಹೋಗಬೇಕು. ಪ್ರತಿ ದಿವಸ ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ. ನಿಮಗೆ ಇದು ಏಟಾಗಲ್ಲ, ಯಾವುದೋ ನಿಮಗೆ ಕಾಲೇಟು ಮತ್ತು ಕಫ ಜಾಸ್ತಿ ಇದೆಯಲ್ಲ ಕಮ್ಮಿ ಆಗುತ್ತೆ, ಸ್ನಾನದಿಂದ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಕಫ ಕಮ್ಮಿ ಇರೋರಿಗೆ ಜಾಸ್ತಿ ಮಾಡೋಕ್ಕೆ ಸೇವನೆ ಮಾಡಬೇಕು. ಔದುಂಬರ ಮರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಒಳ್ಳೆಯದು. ಇಲ್ಲಿ ನಿಮಗೆ ಸ್ಟೋನು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ನಿಮಗೆ 5 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗತ್ತೆ. ಮತ್ತು ಈ ಒಂದು 2 ಬಾಳೆಹಣ್ಣು ದಾನ ಮಾಡಿ ಗುರುವಾರ, ಒಳ್ಳೆಯದಾಗಲಿ. ನೆಕ್ಸ್ಟ್. ನಮಸ್ತೆ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ಹೇಳಿ. ನಮಸ್ಕಾರ. ಹೇಳಿ ಸರ್. ನಮಸ್ತೆ, ಮನೋಹರ್ ಅಂತೇಳಿ. ನಮ್ಮ ಮಗಳ ಕೇಳಬೇಕು ಸರ್, ನಮ್ಮ ಮಗಳ ಬಗ್ಗೆ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಹೇಳಿ. 22/3/2013. 2013. ಹ್ಞೂ ಸರ್. ಸಮಯ 10:40 ಬೆಳಿಗ್ಗೆ ಸರ್. ಹೊಸಪೇಟೆ ಸರ್. ಹೊಸಪೇಟೆ. ಏನು ಕೇಳಬೇಕಾಯ್ತು ಸರ್? ಎಜುಕೇಶನ್ ಸರ್ ಇವ್ರದ್ದು. ಹೇಳಿ, ಏನು ಮಾಡ್ತಾ ಇದ್ದಾರೆ ಸರ್? ಈಗಿನ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಸರ್ ಅವರು. ಸೊ ನಾಳೆ ನೆಕ್ಸ್ಟ್ ಇಯರ್ IAS ಬರೀತಾರೆ ಅಂತ ಹೇಳ? ಅಲ್ಲ ಸರ್, ಮತ್ತೆ ಸ್ವಲ್ಪ ಚೆನ್ನಾಗಿ ಓದ್ಬೇಕಂತ ಮಾಡಿದ್ವಿ. ಸೊ ಏನ್ ತಗೊಂಡಿದ್ದಾರೆ ಈಗ? ಏನ್ ತಗೊಳ್ಬೇಕು ಅಂತಿದ್ದಾರೆ ಸರ್? ಇನ್ನು ಮನೇಲಿ ಸರ್, ಈ ಲಾಕ್ಡೌನ್ ಹುಡುಗರ ಪ್ರಾಬ್ಲಮ್ ಇದೆ. ಅವನು ಸರ್ 8 ವರ್ಷ. ಈಗ ಸದ್ಯಕ್ಕೆ ಬುಧ ಶನಿ 2029 ಅಂದರೆ ಇಲ್ಲಿಂದ ಒಂದು 8 ವರ್ಷ, 16. ಆಮೇಲೆ ಎಜುಕೇಷನ್ ಟೈಮ್ಗೆ ಬುಧ ಬರ್ತಾನೆ. ಬುಧ ಬರ್ತಕ್ಕಂಥ ಸಮಯ 2 5 10 1 6 7 9 10 11 12 2 5 10. ಹಿಟ್ ಥಿಯರಿಲಿ 6 ಮತ್ತು 10 ಬಂದಿದೆ. ಕಾಮರ್ಸ್ ತುಂಬ ಚೆನ್ನಾಗಿದೆ ಇವ್ರಿಗೆ, ಕಾಮರ್ಸ್ ಮಾಡಿಸಿ, ಮುಂದೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. 6 ಮತ್ತು 10 ಕಾಮರ್ಸ್, BCom + MBA, ಒಳ್ಳೆ ಫೈನಾನ್ಸ್ ಕಂಪ್ನಿಲಿ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಅದನ್ನು ಮಾಡಿಸಿ. ನಕ್ಷತ್ರ ನಾಡಿ ಕಲೀರಿ, ನೀವೇ ಪ್ರೊಡಿಕ್ಷನ್ ಮಾಡ್ಬೋದು. ಒಳ್ಳೇದಾಗಲಿ. ಈ ಕಾಂಬಿನೇಷನ್ಸ್ ಎಲ್ಲ ನಾವು ಇದ್ರಲ್ಲಿ ಕೊಡ್ತೀವಿ, ಆ್ಯಪಲ್ಲಿ ಕೊಡ್ತೀವಿ, ಈಸಿಯಾಗಿರುತ್ತೆ. ನಮಸ್ತೆ. ನಮಸ್ಕಾರ. ಮಾತಾಡಲ್ಲ.
ಮಾತಾಡಿ. ಹಲೋ 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 ಸರ್, ಮಾತಾಡಿ. ನಮಸ್ತೆ. ಲೈನಲ್ಲಿ ನಮಸ್ತೆ ಸರ್. ಹೇಳಿ ಬೇಗ. ಮಗಳ ಮದುವೆ ಬಗ್ಗೆ ಹೇಳ್ಬೇಕಿತ್ತು ಸರ್. ಹೇಳಿ. 5/4/94 ರಾತ್ರಿ 8:30 ಗಂಟೆ ಸರ್, ಮಂಗಳೂರು. ಸೊ ನೋಡಕ್ ಶುರು ಮಾಡಿದೀರಾ? ಹೌದು ಸರ್. ಏನ್ ಉಂಗುರ ಹಾಕಿದಾಳೆ? ಏನಾರು ಹಾಕಿದಾರಾ ಇಲ್ವಾ? ಇಲ್ಲ ಸರ್. ಯಾವ್ದು ಇಲ್ಲ. ಓಕೆ. ಇಲ್ಲ. ಕೆಲವು ಉಂಗುರಗಳು ನೆಗೆಟಿವ್ ಆದ್ರೆ ಇಲ್ಲಿ ಸಜೆಸ್ಟ್ ಮಾಡ್ತೀನಿ, ಹಾಕೋಬೇಕಾ ಬೇಡವಾ ಅಂತ. ಓಕೆ. ಈಗ ಸದ್ಯಕ್ಕೆ ಇವರಿಗೆ ಗುರುದಶ ಪ್ರಾರಂಭವಾಗಿದೆ 2020 ಆದ್ಮೇಲೆ. ಗುರುದಶದಲ್ಲಿ ಗುರು ಭುಕ್ತಿನೇ ಇದೆ. ಅಂತರ್ಭುಕ್ತಿ ಯಾವ್ದು ನಡೀತಾ ಇದೆ ನೋಡೋಣ. ಈಗ ಸ್ಟಾರ್ಟ್ ಆಗಿದೆ, ತುಂಬಾ ಟೈಮ್ ತುಂಬಾ ಚೆನ್ನಾಗಿದೆ. ಅಕ್ಟೋಬರ್ ಒಳಗಡೆ ಎಕ್ಸ್ಕ್ಯೂಸ್ ಮಿ ತುಂಬಾ ಸ್ಟ್ರಾಂಗ್ ಆಗಿದೆ. ಗುರುದಶ ಹೇಗಿದೆ ನೋಡೋಣ. ಗುರು 1 4 ಎಲ್ಲ ಕಡೆ 6 6 6 5 4 2 7 ಹಿಟ್ ಆಗಿಲ್ಲ. ಬಟ್ ಗುರುದಶ 1 6 10 ಕಾಂಬಿನೇಷನ್ ಸ್ವಲ್ಪ ವೀಕ್ ಇದೆ. ಶುಕ್ರನು 1 6 ಇದೆ. ಸ್ವಲ್ಪ ಈಗ ಶುಕ್ರ ಅಂತರ್ಭುಕ್ತಿ ನಡೀತಾ ಇರೋದ್ರಿಂದ ಅಕ್ಟೋಬರ್ ಒಳಗಡೆ ಸೆಟ್ ಆಗ್ಬಿಡುತ್ತೆ. ಅದು ಬಿಟ್ಟರೆ ನಾವು ಮಂಗಳಂಗೆ ಹೋಗ್ಬೇಕು. ಮಂಗಳ ಅಂದರೆ 2022ರಿಂದ ಮಾರ್ಚ್. ಇವಾಗ ಅಕ್ಟೋಬರ್ ಒಳಗೆ ಸೆಟ್ ಆದರೂ ಕೂಡ ಮಾರ್ಚ್ ಒಳಗಡೆ ಕ್ಲಿಯರ್ ಆಗುತ್ತೆ. ಟೆನ್ಷನ್ ತಗೋಬೇಡಿ, ಏನು ತೊಂದರೆ ಇಲ್ಲ. ಬಟ್ ಆದರೆ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಆಮೇಲೆ ಬಲಗೈ ಉಂಗುರದ ಬೆರಳಿಗೆ ಒಂದು ವೈಡೂರ್ಯ ಹಾಕೊಳ್ಳಿ. ಅವ್ರಿಗೆ ಮ್ಯಾರಿಡ್ ಲೈಫ್ ಸ್ವಲ್ಪ ಸೇವ್ ಆಗುತ್ತೆ. ಆಮೇಲೆ ಯಾವ ಗ್ರಹ ಸ್ವಲ್ಪ ವೀಕ್ ಇದೆ? ಓಕೆ, ಅವರೇಕಾಳು ದಾನ ಮಾಡಿ ಪ್ರತಿ ಶುಕ್ರವಾರ 3 ತಿಂಗಳು, ಒಳ್ಳೇದಾಗಲಿ. ನೆಕ್ಸ್ಟ್, ನಮಸ್ತೆ. ಜ್ಯೋತಿಷ್ಯ ಕಲೀರಿ, ಸುಲಭ. ಗಂಡು ಬರೋದು ಚೆಕ್ ಮಾಡ್ಬೋದಲ್ವಾ? ಇವಾಗ ಇವ್ರದ್ದೇನೋ ನೋಡಿದ್ವಿ, ಈಗ ಇನ್ನೊಬ್ರು ಬರೋದು ಹೆಂಗೆ ಮಾಡೋದು? ಆ ಕಾಂಬಿನೇಷನ್ ನೋಡೋದು ಹೇಗೆ ಅಲ್ವಾ? ಕಲ್ತ್ಕೊಂಡಾಗ ನಮಗೇನಾಗುತ್ತೆ, ಅನುಕೂಲ ಆಗುತ್ತೆ. ಪ್ರತಿ ಸತಿನೂ ನಮ್ಮ ಕೈಯಲ್ಲಿ ಒಬ್ಬರು ಜ್ಯೋತಿಷ್ಯ ಸಿಗಬೇಕು, ಅವ್ರು ಹೇಳಿದ್ ಕೇಳಿ ಮಾಡ್ತೀವಿ. ಬಟ್ ನಮ್ಮ ಕೈಯಲ್ಲೇ ಈ ಒಂದು ಅಸ್ತ್ರ ಇದ್ದರೆ ಬರ್ತಕ್ಕಂಥ ಹುಡುಗದ್ದು ನೋಡ್ಬೋದು. ಆಯಿತು, ಅವ್ರಿಗೇನೋ ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಹೇಳುತ್ತೆ ಈ ಹುಡುಗನ್ನ ಮದುವೆ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತಾ. ಈ ಪ್ರಶ್ನಾಶಾಸ್ತ್ರ ದೇವರ ವರ ಇದ್ದಂಗೆ. ಯಾರು ನಕ್ಷತ್ರ ನಾಡಿ ಕಲಿತಾರೆ, ಪ್ರಶ್ನಾಶಾಸ್ತ್ರ ಉಪಯೋಗಿಸ್ತಾರೆ, ಪರ್ಫೆಕ್ಟ್ ಆಗಿರೋ ಗಂಡನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇವ್ರು ಬೇಕಾ ಬೇಡವಾ ಅದೇ ಹೇಳುತ್ತೆ. ಇದೇ ಇದ್ರ ಸೀಕ್ರೆಟ್. ಈ ಸೀಕ್ರೆಟ್ನ ಕಲೀರಿ ಅಂದರೆ ಯೋಚನೆನೇ ಇಲ್ಲ. ಇಲ್ಲಿ ಕರೆ ಮಾಡಿದ್ ಕೇಳ್ತಾರೆ, ಕಲೀರಿ. ಏನು ದುಡ್ಡೇನು ಖರ್ಚು ಜಾಸ್ತಿ ಏನಿಲ್ಲ. ವಿದ್ಯೆಗೇನು ಅಂಥದ್ದೇನು ಹೆಚ್ಚಿಗೆ ಏನು ದುಡ್ಡಿಲ್ಲ. ಪರ್ಫೆಕ್ಟು. ಈ ಆ್ಯಪ್ ಕೊಡ್ತೀವಿ, ಪ್ರಶ್ನಾಶಾಸ್ತ್ರ ಹಾಕಿ. ಪ್ರಶ್ನಾಶಾಸ್ತ್ರದಲ್ಲಿ ಮಿಸ್ಸೇ ಆಗಲ್ಲ. ಅದು ಅಲ್ಲಿ ಏನಾರು ತಪ್ಪಾಯಿತು ಅಂದರೆ ಗ್ರಹಗತಿಗಳೇ ಸರಿ ಇಲ್ಲ ಅಂತ ಫೈನಲ್ ಆಗಿ ಅದು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ಹಾಕಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ನಮ್ಮ ಸ್ಟೂಡೆಂಟ್ಗಳು ಮಿಸ್ಸೇ ಆಗಿಲ್ಲ. ಪ್ರಶ್ನಾಶಾಸ್ತ್ರ ನಂಬರ್ 1. ಯಾಕಂದರೆ ಪ್ರಶ್ನಾಶಾಸ್ತ್ರದಲ್ಲಿ ನಾವೇನು ಮಾಡ್ತೀವಿ, ಜ್ಯೋತಿಷ್ಯದಲ್ಲಿ ಏನಾಗುತ್ತೆ, ಒಂದು ದಶ ಒಬ್ಬ ಮನುಷ್ಯನ ಪ್ರತಿಯೊಂದು ವಿಚಾರದಲ್ಲೂ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ 30 ವರ್ಷ ಇರುತ್ತೆ, 30 ವರ್ಷದ ಇರುತ್ತೆ. ಆ ಸಮಯದಲ್ಲಿ ಜಾಬು ತೋರಿಸುತ್ತೆ, ಜಾಬ್ ಹೇಗಿದೆ, ಒಳ್ಳೇದಿದೆಯಾ ಇಲ್ಲ ಅಂತ. 30 ವರ್ಷದಲ್ಲಿ ಏನಾದ್ರು ಪ್ರಮೋಷನ್ ಆಗಬೇಕಾ ಅದು ತೋರಿಸುತ್ತೆ. 30 ವರ್ಷದಲ್ಲಿ ಮದುವೆ ಆಗಬೇಕಾ ಅದು ತೋರಿಸುತ್ತೆ. ಮತ್ತು ಹಾಗೆ ಹೆಲ್ತು ಅದು ತೋರಿಸುತ್ತೆ. ಹಾಗೆ ನಾವು ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಅಥವಾ ವಿದೇಶಕ್ಕೆ ಹೋಗ್ಬೇಕೇನೋ ಅದು ತೋರಿಸುತ್ತೆ. ಎಲ್ಲವೂ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ವಿಂಗಡಣೆ ಮಾಡಿ ಹೇಳಬೇಕಾದಾಗ ಸ್ವಲ್ಪ ಸಮಯ, ಗುಡ್ ಕಾಂಬಿನೇಷನ್, ಬ್ಯಾಡ್ ಕಾಂಬಿನೇಷನ್ ತೆಗಿಬೇಕು. ಒಂದಕ್ಕೆ ಗುಡ್ ಕಾಂಬಿನೇಷನ್ ಕೆಲಸಕ್ಕೆ 6 ಇದ್ರೆ ಅದೇ ಮದುವೆಗೆ ಬ್ಯಾಡ್. ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಮನೇನೂ ಒಳ್ಳೇದಿದೆ, ಕೆಟ್ಟದಿದೆ. ಇದನ್ನ ಕರೆಕ್ಟಾಗಿ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯನ ಸರಿಯಾಗಿ ಹೇಳ್ತಕ್ಕಂಥ ಕಾರ್ಯಕ್ರಮ ಇದು. ಯಾವುದೇ ಆ ಪೂಜೆ ಮಾಡಿ, ಈ ಪೂಜೆ ಮಾಡ್ಕೊಳ್ಳಿ, ಹಿಂಗಿಟ್ಕೊಳ್ಳಿ, ಹಂಗಿಟ್ಕೊಳ್ಳಿ ಅಂತ ಹೇಳೋದಿಲ್ಲ ನಾನು. ಕರೆಕ್ಟಾಗಿ. ಯಾಕಂದ್ರೆ ಎಲ್ಲರೂ ಪೂಜೆ ಮಾಡೇ ಮಾಡ್ತಾರ್ರಿ. ಯಾರು ಪೂಜೆ ಮಾಡಲ್ಲ ಹೇಳಿ? ಸಂಕಟ ಬಂದಾಗ ವೆಂಕಟರಮಣ ಎಲ್ಲರೂ ಪೂಜೆ ಮಾಡ್ತಾರೆ, ಅದರಲ್ಲಿ ದೂಸರ ಮಾತೇ ಇಲ್ಲ. ಆದರೆ ಈ ಒಂದು ಶಾಸ್ತ್ರ ಹೇಗೆ ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಿಂತಿದೆ, ಅದನ್ನು ಹೇಗೆ ನಾವು ಎನರ್ಜೀಸ್ನ ನಾವು ಪಾಸಿಟಿವ್ ಮಾಡ್ಕೋಬೇಕು ಅನ್ನೋದೇ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನನ್ನ ಒಂದು ಬೆಸ್ಟ್ ಅಂತಂದರೆ, ನಿಮಗೆ ಒಂದು ಲೈಫ್ ಇದೆ, ಆ ಒಂದು ಲೈಫ್ ಪೂರ್ತಿ ನಿಮಗೆ ಈ ಒಂದು ನಕ್ಷತ್ರ ನಾಡಿ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರಶ್ನಾಶಾಸ್ತ್ರ ಹಾಕೋಬೇಕಾದ್ರೆ ಅದು ಒಂದು ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡುತ್ತೆ. ಒಂದೇ ಒಂದು ಕ್ವಶನ್ ಕೇಳಿರ್ತೀವಿ ಮನಸ್ಸಲ್ಲಿ, ಒಂದು ನಂಬರ್ ಹಾಕ್ತೀವಿ 1ರಿಂದ 249. ಆ ಪ್ರಶ್ನೆ ಹಾಕಿದ ತಕ್ಷಣನೇ ಆ ಪರ್ಟಿಕ್ಯುಲರ್ ಕಾಂಬಿನೇಷನ್ ಪರ್ಫೆಕ್ಟಾಗಿ ಕೊಡುತ್ತೆ, ಎಸ್ ಆರ್ ನೋ.
ನಮಗೆ ಕೆಲಸ ಯಾವಾಗ ಸಿಗುತ್ತೆ, ನಿಮಗೆ ಜಾತಕಗಿನ ಇದು ಪ್ರಿಸೈಸ್ ಆಗಿ ತೋರಿಸುತ್ತೆ ಯಾವ ಟೈಮಲ್ಲಿ ಸಿಗುತ್ತೆ ಅಂತ. ಒಂದ್ಸತಿ ಜಾತಕದಲ್ಲಿ ನಾವು ನೋಡ್ತೀವಿ 2 ಇದೆ, 6 ಬಂದಿಲ್ಲ, ಅದು ಬಂದಿಲ್ಲ. ಬಟ್ ಅದು ಪ್ರಶ್ನಾಶಾಸ್ತ್ರ ಹಾಕೊಂಡ್ಬಿಟ್ರೆ ಪರ್ಫೆಕ್ಟ್, ಅದರಲ್ಲಿ ಏನು ದೂಸರ ಮಾತೇ ಇಲ್ಲ. ಒಂದೇ ಕ್ವಶನ್, ಓನ್ಲಿ 1 ಕ್ವಶನ್ ಆಗಿ ಕೇಳ್ಬೇಕು, ಅದಕ್ಕೆ ಪರ್ಫೆಕ್ಟ್ ಆಗಿ ಬರುತ್ತೆ, ನೋ ಡೌಟ್. ಇಂಥ ಅಮೃತನ ಸ್ವಲ್ಪ ನಿಮಗೆ ಅದೃಷ್ಟ ಇದ್ರೆ ಬರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು 1000 ಸತಿ ಕೂಗ್ ಹೇಳ್ಬೋದು ನಿಮಗೆ, ಬನ್ನಿ 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 ಅಂತ. ಬಟ್ ನಿಮಗೆ ಸ್ವಲ್ಪ ಭಗವಂತ ಬುದ್ಧಿ ಕೊಟ್ಟು ಇದನ್ನ ನಿನ್ನ ಸೆಲೆಕ್ಟ್ ಮಾಡ್ಕೋ, ಅದ್ರಲ್ಲಿ ಅಮೃತ ಇದೆ ಅಂತಂದಾಗ ಅವಾಗ ಬರ್ತೀರಾ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ 3 ವರ್ಷದಿಂದ ನೋಡ್ತಾ ಇದ್ದೆ, 4 ವರ್ಷದಿಂದ ಯಾಕೋ ಬರಕ್ಕೆ ಆಗಲಿಲ್ಲ ಸರ್, ಇದನ್ನ ಯಾಕೆ ಇಷ್ಟು ಲೇಟ್ ಮಾಡಿದೆ. ಎಷ್ಟೋ ಡಿಸಿಷನ್ಸು ನಾನು 3 ವರ್ಷ 4 ವರ್ಷದಿಂದ ತಗೊಂಡಾಗ ಇದು ಸ್ವಲ್ಪ ಇದ್ದಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು, ಸ್ವಲ್ಪ ಉಳಿತಾ ಇತ್ತು, ಸ್ವಲ್ಪ ಅಟ್ಲೀಸ್ಟ್ ಪೂರ್ತಿ ಕಳ್ಕೊಳ್ಳೋದ್ರೆ ಸ್ವಲ್ಪ ಆದ್ರೂ ಕಳ್ಕೊಳ್ತಾ ಇದ್ದೆ ಏನಾರು ನೋಡಿಕೊಂಡು. ಈ ರೀತಿ ಈ ಅಮೃತನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. ಆಗಸ್ಟ್ 16ನೇ ತಾರೀಕು ಕೇಳ್ತೀರಾ, ಮಾಡ್ತೀರಾ, ತಾತ್ಸಾರ ಮಾಡ್ತೀರಾ. ಬಟ್ ಇದು ಕಲೀರಿ, ಇದೇನು ಕಲಿಯೋದೇನೇನು ದೊಡ್ಡ ಸೈನ್ಸೇ ಅಲ್ಲ ಇದು. ಈಗೇನು ತೋರಿಸ್ತಾ ಇದ್ದೀನೋ ಅದನ್ನೇ ನಿಮ್ಮ ಕೈಗೆ ಬರುತ್ತೆ, ನೀವೇ ನೋಡ್ಕೋಬೋದು. ಒಂದು ಸೆಲೆಕ್ಷನ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಮದುವೆ ಅನ್ನೋದು ಭಾಳ ಎಷ್ಟೋ ಜನ ಚಿಂತೆ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ನಾವು ಹೇಳ್ತೀವಿ 2022 ಆದ್ಮೇಲೆ ಅಂತ ಹೇಳ್ತೀವಿ, ಅವ್ರಿಗೆ ಆತರ ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅವ್ರೇನೋ ಹೇಳ್ತಾರೆ. ಈ ಜನಗಳು ನೋಡಿದ್ದೀನಿ, ಕೋತಿ ಬುದ್ಧಿ ಅಂತ ಹೇಳ್ತೀವಿ, ಕೋತಿ ಬುದ್ಧಿ. ಪಾಪ ಅಲ್ಲಿ ಮಕ್ಕಳಿಗೆ ಒಂಥರ ಹಿಂಸೆ, ಈ ಪೋಷಕರಿಂದನೇ ಹಿಂಸೆ ಅವ್ರಿಗೆ. ಅದಾಗಿಲ್ಲ, ಇದಾಗಿಲ್ಲ, ಇದಾಗಿಲ್ಲ, ಅದಾಗಿಲ್ಲ. ಆ ಟೈಮ್ ಬರೋವರೆಗೂ ಸ್ವಲ್ಪ ಸಮಾಧಾನವಾಗಿ ಅವ್ರಿಗೆ ಹೇಳಿದ್ರೆ ಒಳ್ಳೇದು. ಅದು ಮಾಡಿಸಿ, ಇದು ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ. ಪೋಷಕರಿಗೆ ಅರ್ಜೆಂಟ್. ಯಾಕೆ ಹೇಳಿ, ಪೋಷಕರಿಗೂ ಅವ್ರ ಮದುವೆಗೆ ಇಂಪಾರ್ಟೆಂಟ್ ಅಲ್ಲ, ಅಕ್ಕಪಕ್ಕದವ್ರು ಏನು ಹೇಳ್ತಾರೆ, ಊರಲ್ಲೆಲ್ಲವ್ರು ಏನು ಮಾತಾಡ್ತಾರೆ, ಇದೇ ಚಿಂತೆ. ಅದೆಲ್ಲ ಚಿಂತೆ ಬಿಡ್ರಿ, ಅವ್ರವ್ರ ಜೀವನ ಅವ್ರವ್ರದ್ದು. ಎಲ್ಲಾರ ಮನೆ ದೋಸೆ ತೂತೆ, ಯಾವೊಂದು ನೆಟ್ಗಿಲ್ಲ, ಯಾವೊಬ್ಬಂದು ನೆಟ್ಗಿಲ್ಲ. ಆದರೂ ಕೂಡ ನಮ್ದೆಲ್ಲ ಮುಚ್ಚೋಗಿದೆ ಅಂತ ಎಲ್ಲ ಆ ಕಡೆ ಈ ಕಡೆ ನೋಡ್ತಕ್ಕಂಥದ್ದು. ಇನ್ನೇನಿದೆ ಅಲ್ಲಿ, ತಲೆನೇ ಕೆಡ್ಸ್ಕೊಬಿಡಿ. ನಾವೆಲ್ಲ ಒಂದು ಕುಟುಂಬದಲ್ಲಿ ಬಂದಿದ್ದೀವಿ, ಒಂದು ಒಟ್ಟು ಕುಟುಂಬದಲ್ಲಿ ಇದ್ದೀವಿ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಒಬ್ಬರಿಗೆ ಮದುವೆ ಸಮಸ್ಯೆ ಇದ್ರೆ ಇನ್ನೊಬ್ಬರಿಗೆ ಹಣಕಾಸಿನ ಸಮಸ್ಯೆ, ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಅಂದ್ರೆ ಇನ್ನೊಬ್ರಿಗೆ ಆರೋಗ್ಯ ಸಮಸ್ಯೆ. ಈ ಮದುವೆ ಆಗಿಲ್ಲ ಅಂತಕ್ಕಂಥದ್ದು ಅಥವಾ ಮದುವೆಯಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಏನು ಅವಮಾನದ್ದೇನಿಲ್ಲ ಅಲ್ಲ, ಅದು ಹಣೆ ಬರಹ, ಬರುತ್ತೆ ಹೋಗುತ್ತೆ, ತಲೆ ಕೆಡ್ಸ್ಕೋಬಾರ್ದು. ಅದನ್ನ ಕ್ಲೀನಾಗಿ ನಮ್ಮ ನಕ್ಷತ್ರಗಳಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ. ನಿಮಗೆ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಇದೆಯಾ, ಅದು ಹೇಳ್ಬಿಡುತ್ತೆ, ಇಷ್ಟು ಪ್ರಾಬ್ಲಮ್ ಇದೆ ಅಷ್ಟೇ. ಅದನ್ನ ಅರ್ಥೈಸ್ಕೊಂಡು ಸೈಲೆಂಟ್ ಆಗಿರ್ಬೇಕು. ಅದಕ್ಕೆ ಹಾರಾಡ್ಕೊಂಡು ಚೀರಾಡ್ಕೊಂಡು ಅವ್ರೇನಂತಾರೆ ಇವ್ರೇನಂತಾರೆ. ಬೇರೆ ಕಂಟ್ರೀಸಲ್ಲಿ ಆ ಥರದ್ದೇನಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆ ಥರ ಒಂದು ಸಬ್ಜೆಕ್ಟೇ ಇಲ್ಲ ಅವ್ರಿಗೆ. ಅವ್ರಿಗೇನೋ ಇಷ್ಟ ಆಗಿಲ್ವಾ, ಡೈವರ್ಸ್ ಕೊಡ್ತಾರೆ, ಹೋಗ್ತಾರೆ. ನಾವು ವ್ಯಂಗ್ಯ ಮಾಡ್ಬೋದು, ಅಲ್ಲಿ ಡೈವರ್ಸ್ ಜಾಸ್ತಿ. ಇಲ್ಲೇನು ಕಮ್ಮಿನ, ಅಯ್ಯಪ್ಪ, ಇಲ್ಲಿ ತಂದೆ ತಾಯಿಗಳೇ ಕಿತ್ತಾಕೊಂಡು ಬಿಡ್ತಾರೆ. ಕೆಲವು ಕಾಂಬಿನೇಷನ್ ಇರ್ತವೆ, ತಂದೆ ತಾಯಿಗಳೇ ಇಂಪಾರ್ಟೆಂಟ್ ಆಗ್ಬಿಡ್ತಾರೆ, ಅತ್ತೆ ಮಾವನೇ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ತಂದೆ ತಾಯಿಗಳೇ ಇಂಪಾರ್ಟೆಂಟ್ ಆಗ್ಬಿಡ್ತಾರೆ ಡೈವರ್ಸ್ಗೆ. ಅವ್ನು ಸರಿಗೆ ನೋಡ್ಕೊತಾ ಅಲ್ವಾ, ಬಾರಮ್ಮ ನಾವು ನೋಡ್ಕೋತೀವಿ, ಹಂಗೆ ಏನೇನೋ ನಡೆದು ಬಿಡುತ್ತೆ. ಇಲ್ಲಿ ಏನೇನೋ ಆಗ್ಬಿಡುತ್ತೆ. ಆ ಹುಡುಗಿ ಸ್ವಲ್ಪ ಏನೋ ಒಂದು ಮನಸ್ತಾಪ ಆಗಿರುತ್ತೆ. ಇಲ್ಲಿ ಹುಡುಗ ಹುಡುಗಿ ಗಲಾಟೆ ಮಾಡೋಕ್ಕಿಂತ ಹೆಚ್ಚಾಗಿ ಆ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳೇ ಜಾಸ್ತಿ ಮಾಡ್ಬಿಡ್ತಾರೆ, ನಾವು ನೋಡ್ಕೋತೀವಿ ಅಂತ. ಆಮೇಲೆ ಅವ್ರ ಲೈಫಲ್ಲಿ ಸಫರಿಂಗ್ ಮಾಡ್ತಾ ಇರ್ತಾರೆ. ಅವ್ರ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ, ಏನೋ ಇದ್ದಾರೆ ನೋಡ್ಕೋತಾ ಇದ್ದಾರೆ ಅಂತ. ಬಟ್ ಅವ್ರು ಮಾನಸಿಕವಾಗಿ ಕುಗ್ತಾ ಇರ್ತಾರೆ. ಯಾಕಂದ್ರೆ ಆ ಒಂದು ಪೀರಿಯಡ್ ಅಂತ ಇರುತ್ತೆ, ಅವರು ಆ ಮ್ಯಾರೇಜ್ ಲೈಫ್ ಅಂತ ಒಂದು ಪೀರಿಯಡ್ ಇರುತ್ತೆ. ಅಲ್ಲಿ ಸಮಸ್ಯೆ ಬಂದರೂ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡಕ್ ಬಿಡಲ್ಲ ಅದು. ಗಂಡ ಹೆಂಡತಿನ ಸಪರೇಟ್ ಮಾಡೋದು, ಮಗುನ್ ತೋರಿಸ್ತಾ ಇರೋದು ತಂದೆಗೆ. ಅಲ್ಲಿ ಇನ್ನೊಂದೇನ್ ಮಾಡ್ತಾರೆ ಅವರು ಪೋಷಕರು, ಆ ಮಗುನಿಗೆ ತಪ್ಪು ಮಾಡ್ತಾ ಇರ್ತಾರೆ. ಇದು ಸತ್ಯ, ನಾನು ಹೇಳ್ತಾ ಇರೋದು. ನಾನು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಆ ಮಗುಗೆ ತಂದೆ ಯಾರು ಅಂತ ತಿಳಿದಲೆ, ಆ ಒಂದು ಪ್ರೀತಿ ತಿಳಿದಲೆ, ನಿಮ್ಮ ಸ್ವಾರ್ಥಕ್ಕೆ ಆ ಮಗುಗೆ ಫ್ಯೂಚರ್ನ ಹಾಳು ಮಾಡ್ತೀರಾ. ಯಾವ ತರ ಫ್ಯೂಚರು? ಬಾಂಧವ್ಯದ ಫ್ಯೂಚರ್ ಹಾಳು ಮಾಡ್ತಾ ಇದ್ದೀರಾ. ದುಡ್ಡು ಮಾಡ್ತಾನೆ, ಓದ್ತಾನೆ, ಹೋಗ್ತಾನೆ, ಅವೆಲ್ಲ ಏನಿಲ್ಲ ರೀ. ಎಷ್ಟೋ ಲೇಡೀಸ್ ನಾನು ನೋಡಿದ್ದೀನಿ, ನಾನು ಲೇಡೀಸ್ಗೂ ಹೇಳ್ತಾ ಇದ್ದೀನಿ, ತುಂಬಾ ಈಗೋಯಿಸ್ಟಿಕ್ ಅವರಿದ್ದಾರೆ, ತುಂಬಾ ಈಗೋಯಿಸ್ಟಿಕ್. ನಾನು ಅವ್ನು ಕಳ್ಸಲ್ಲ, ಅವ್ನು ಮಾತಾಡಲ್ಲ, ಅವರಿಂದನೇ ಹುಟ್ಟಿರೋದು ಮಗು. ನಂದು ಅವ್ರದ್ದು ಡಿಫ್ರೆನ್ಸ್ ಇರ್ಬೋದು, ಮಗು ರೆಸ್ಪೆಕ್ಟ್ ಕೊಡ್ಬೇಕು ಅಪ್ಪನಿಗೆ, ಅದು ಏನೇ ಆಗಿರ್ಲಿ. ಮತ್ತೆ ತಂದೆ ತಾಯಿಗಳು ಅಂತ ಊರಲ್ಲೆಲ್ಲ ಮಾತಾಡ್ತಾರೆ. ಊರಲ್ಲೆಲ್ಲ ಪ್ರತಿ ಸತಿ ವಾಟ್ಸ್ಆ್ಯಪ್ ನೋಡಿ, ತಂದೆ ತಾಯಿಗಳು ಇಂಪಾರ್ಟೆಂಟ್. ಮತ್ತೆ ಆದಾಗ ಒಂದು ತಾಯಿ ಆದವಳು ತಂದೆ ಹತ್ರ ಹೋಗದೆ ಇರೋದು, ತಂದೆ ಕೆಟ್ಟವನು ಅಂತ ಹೇಳ್ತಕ್ಕಂಥದ್ದು. ಆ ವ್ಯಕ್ತಿ ನನ್ನ ವ್ಯಕ್ತಿಗತವಾಗಿ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಮಗಳೇ ಅವ್ರಿಗೆ ರೆಸ್ಪೆಕ್ಟ್ ಕೊಡು. ನೀನು ಏನಾರು ಆಗಿರ್ಬೋದು. ಎಷ್ಟೋ ಕತೆಗಳು ಕೊಡ್ತೀನಿ, ಹಳೆಯ ಕತೆಗಳು. ಅಪ್ಪ ಸರಿಗಿರಲ್ಲ, ಆದರೆ ಮಗಳು
ರೆಸ್ಪೆಕ್ಟ್. ಈ ರೆಸ್ಪೆಕ್ಟ್ ಯಾರು ತಂದು ಕೊಡ್ತಾ ಇಲ್ಲ? ಫಸ್ಟು ಆ ಹೆಣ್ಣು ಮಕ್ಕಳ ತಂದೆ ತಾಯಿನೇ ಒಂಥರ ವಿರುದ್ಧ, ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಮಗು ನಾನು ಕೊಡಲ್ಲ, ಮಗು ನೀನು ಕೊಡಲ್ಲ. ಈಗಿನ ಜಾಸ್ತಿ ಆಗ್ಬಿಟ್ಟಿದೆ ಈ ಕಾಲದಲ್ಲಿ, ಮಗು ನನ್ನ ಕಡೆ ಇರಬೇಕು, ಅವ್ರ ಕಡೆ ಇರಬೇಕು ಅಂತ. ಹೈಲಿ ಡೇಂಜರಸ್. ಆ ಮಗುಗೆ ನೀವು ಟ್ರಾಮ್ಯಾಟಿಕ್ ತಂದುಬಿಡ್ತೀರಾ. ಅವನಿಗೆ ಕೋಪ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಗಂಡಸರು ಅಂದರೆ ಕೋಪ, ಹೆಣ್ಮಕ್ಳಿಗೆ ಆಗ್ಬಿಟ್ರೆ ಗಂಡಸರು ಅಂದರೆ ಕೋಪ. ಅವ್ರ ಮ್ಯಾರಿಡ್ ಲೈಫ್ ನೀವೇ ಈಗಲಿಂದನೇ ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಜೀವನದ ಕರ್ಮದ ಫಲ ನೆಗೆಟಿವ್ ಇದ್ದರೆ ಆ ಮಗುಗೆ ನೀವು ಯಾಕೆ ಹಿಂಸೆ ಕೊಡ್ತೀರಾ? ನೋಡಮ್ಮ, ನನ್ನ ಜೀವನದಲ್ಲಿ ಹಿಂಗಾಗಿದೆ, ಹಂಗಂದಿದ ತಕ್ಷಣ ನಿನಗೂ ಆಗತ್ತೆ ಅಂತಲ್ಲ, ಆದರೆ ರೆಸ್ಪೆಕ್ಟ್ ಮಾಡಬೇಕು. ಅವರಿಂದನೇ ನೀನು ಹುಟ್ಟಿರೋದು. ನಿನಗೆ ಬಯೋಲಾಜಿಕಲಿ ಅದನ್ನೇ ಹೇಳೋದು ಗೋತ್ರ DNA. ಯಾವ ಗೋತ್ರ 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 ಅಂತ ಇರ್ತೀವಿ. ಆ ಯಪ್ಪ ಏನೋ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡಿರ್ಬೋದು, ಅದು ಬೇರೆ ವಿಚಾರ. ಆದರೆ ಅವರು ಅಷ್ಟೇ. ಅದೇ ಥರ ಈ ಕಡೆನೂ ಹೋಗುತ್ತೆ, ಆ ಹುಡುಗನಿಗೂ ಹೋಗುತ್ತೆ. ಅವರೇ ನಿನ್ನ ತಾಯಿ, ಅವರೇ ಪ್ರೈಮ್, ಅವ್ರು ಬೇಡ ನನಗೆ ಮಗು ಬಂದ್ಬಿಡ್ಲಿ, ಹಂಗಾಗಲ್ಲ, ಹಂಗೆ ಕೇಸ್ ಆಗಲ್ಲ. ಹಂಗೆ ಆ ಮಗುಗೆ ಮಾನಸಿಕವಾಗಿ ಕುಗ್ಗುತ್ತೆ. ನಿಮ್ಮ ಮೇಲೂ ರೆಸ್ಪೆಕ್ಟ್ ಬರಲ್ಲ. ನೀವು ಅನ್ಕೊಂಡಿದ್ದೀರಾ ನಿಮ್ಮ ಮೇಲೂ ರೆಸ್ಪೆಕ್ಟ್ ಬರಲ್ಲ ಮುಂದಕ್ಕೆ. ಇದ್ದೇ ನಾನು ಎಷ್ಟು ಜಾತಕಗಳು ನೋಡಿದ್ದೀನಿ. ನಮ್ಮ ಜಾತಕಗಳು ಸ್ವಲ್ಪ ಚೆನ್ನಾಗಿದ್ರು ಕೂಡ ನಾವು ಈ ಕಲಿಯುಗದಲ್ಲಿ ವೈಯಕ್ತಿಕ ದ್ವೇಷಗಳು ಈ ದೊಡ್ಡವರಲ್ಲಿರುತ್ತೆ. ನನಗೆ ಅದೇ ಅರ್ಥ ಆಗ್ತಲ್ಲ. 50-60 ವರ್ಷ ಆಗಿರುತ್ತೆ. ಅವರ ಮಗಳು ತಂದೆ ತಾಯಿನ ಪ್ರೀತಿ ಮಾಡ್ಬೇಕಂತೆ, ಅವರ ಮಗಳು ಇವರ ತಾಯಿ ಮತ್ತೆ ಅವರ ತಂದೆನೇ ಪ್ರೀತಿ ಮಾಡಬಾರ್ದಂತೆ. ಈಗೋ ಅವನೇನೋ ಮಾಡಿರ್ತಾನೆ, ಇವಳೇನೋ ಮಾಡಿರ್ತಾನೆ, ಅದು ಬೇರೆ. ಆ ಮಗುಗೆ ಹೇಳಬೇಕು ಇದು ಸಮಸ್ಯೆ ಇರುತ್ತೆ, ಬಟ್ ನೀನು ನಿಮ್ಮ ತಂದೆನ ರೆಸ್ಪೆಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವಾಗ ಸನ್ ಚೆನ್ನಾಗಿರುತ್ತೆ. ಸನ್ ಪ್ರತಿಯೊಬ್ಬರ ಜಾತಕದಲ್ಲಿ ಸೂರ್ಯ ತಂದೆಗೆ ಕಾರಕ. ಸನ್ ವೀಕ್ ಆಗ್ಬಿಟ್ರೆ ವೆರಿ ವೆರಿ ಬ್ಯಾಡ್ ಕರ್ಮ ಅಂಟ್ಕೊಡ್ಸ್ಕೊಳ್ತೀವಿ ನಾವು. ನಮ್ಮ ಕೆಲಸ ಅವ್ರು ಏನೇ ಇರಲಿ, ಅವ್ರು ನಮಗೆ ಮಾಡಿದಾರೋ ಇಲ್ವೋ, ಹಿ ಈಸ್ ಮೈ ಫಾದರ್ ಅಂಡ್ ಮದರ್, ತಂದೆ ತಾಯಿಗಳು. ಶಿವ ಪಾರ್ವತಿ ಅಷ್ಟೇ. ಶಿವ ಕೊಡ್ತಾನೋ ಇಲ್ವೋ, ಪಾರ್ವತಿ ಸಲ್ಯೂಟ್ ಹೊಡಿಲೇಬೇಕು. ಇದನ್ನ ದಯವಿಟ್ಟು, ಇದನ್ನೆಲ್ಲ ಯಾರು ಕರ್ಮಗಳು ಅನ್ನಲ್ಲ. ನಿಮ್ಮ ಜಾತಕದಲ್ಲಿ ದೋಷಗಳಿದೆ ಅಂತ ಓಡೋಗ್ತೀರಾ. ಇದು ನೀವು ಮಾಡ್ತಾ ಇರ್ತಕ್ಕಂಥ ಕೆಲವು ಕರ್ಮಗಳು. ಯಾಕಂದ್ರೆ ನಾನು ಎಷ್ಟೋ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನಾನು ಮಗು ನಮ್ಮ ಕಡೆ ಇರುತ್ತಾ ಅವ್ರ ಕಡೆ ಇರುತ್ತಾ, ಯಪ್ಪ ಆ ಮಗುಗೆ ಏನಾಗತ್ತೆ? ಫಾದರ್ ಅನ್ನೋ ಪ್ರೀತಿನೂ ಬೇರೆ ಇದೆ, ಮದರ್ ಅನ್ನೋ ಪ್ರೀತಿ ಇದೆ. ನೀವಿಬ್ರು ಸೇರಿ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ವಾ, ಆ ಮಗುಗೆ ಏನಾಗುತ್ತೆ? ಕಾನ್ಸೆಪ್ಚುಲಿ ರಾಂಗ್ ಇದೆ ಮೈಂಡ್ ಸೆಟ್ ಅಲ್ಲಿ. ಏನು ಮಾಡೋಕ್ಕಾಗಲ್ಲ. ಡೈವರ್ಸ್ ಆಗತ್ತೆ, ಮಗು ಆ ಕಡೆ ಬರ್ತೀವಿ, ಈ ಕಡೆ. ಮಕ್ಕಳಿಗಿನ ಮುಂಚೆ ಡೈವರ್ಸ್ ನೋ ಪ್ರಾಬ್ಲಮ್, ಅದು ಪರ್ಸನಲ್ ಮ್ಯಾಟ್ರು. ಮಗು ಆದಮೇಲೆ ಹೈಲಿ ಡೇಂಜರಸ್. ಭಾಳ ಅಗ್ರೆಸಿವ್ ಆಗಿ ಬೆಳೀತಾರೆ ಮಕ್ಕಳು. ಬೇಕಾದ್ರೆ ನೋಡಿ, ಸಿಂಗಲ್ ಪೇರೆಂಟ್ ಆ ಒಂದು ಇದರಲ್ಲಿ ಈ ಗಲಾಟೆ ಮಾಡಿಕೊಂಡು ಹಂಗೆ ಹಿಂಗೆ, ನಿಮ್ಮಪ್ಪ ಹಂಗೆ ಹಿಂಗೆ ಅಂತ ಹೇಳಿದವರು ವೆರಿ ಅಗ್ರೆಸಿವ್ ಚೈಲ್ಡ್ ಬೆಳೆದಿರ್ತಾರೆ. ದ್ವೇಷ ಮಾಡ್ತಾರೆ, ಯಾರಿಗೂ ಮಾತಾಡಿಸಲ್ಲ ಜಾಸ್ತಿ. ವರ್ಸ್ಟ್ ಕ್ರಿಯೇಷನ್ ಅಲ್ಲಿ ಬೆಳೀತಾರೆ. ದೇ ಮೈಟ್ ಅಚೀವ್ ಮೆಟೀರಿಯಲಿ, ಬಟ್ ಆದರೆ ಅವ್ರಿಗೆ ನೆಮ್ಮದಿನೇ ನೀವು ಕೊಟ್ಟಿರಲ್ಲ ಅವ್ರಿಗೆ. ಯಾಕಂದ್ರೆ ಮನಸ್ಸಲ್ಲಿ ವಿಷದ ಬೀಜ ಬಿತ್ತಿರ್ತೀರ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ. ನಮ್ಮ ಮಗಳ ವಿದ್ಯಾಭ್ಯಾಸ ಮುಗ್ದು 3-4 ವರ್ಷ ಆಯ್ತು. BE MTech ಸಿವಿಲ್ ಕೆಲಸ, ಗೌರ್ಮೆಂಟ್ ಉದ್ಯೋಗ ಸಿಗೋ ಅವಕಾಶ ಇದೆಯಾ ಸರ್? ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಇಲ್ಲ ಸರ್. ಯಾಕೆ? ಗೌರ್ಮೆಂಟೇ ಬೇಕಾ? ಎಕ್ಸಾಮ್ ಎಲ್ಲ ಬರ್ದಿದ್ರು. ಅದೆಲ್ಲ ನಾನು ಕೇಳ್ತಾ ಇರೋದು, ಗೌರ್ಮೆಂಟೇ ಬೇಕಾ? ಗೌರ್ಮೆಂಟ್ ಸಿಕ್ಕಿದ್ರೆ ಒಳ್ಳೇದು ಅಂತ. ಅದು ಗೊತ್ತು, ನನಗೂ ಒಳ್ಳೇದೆ. ನನ್ನ ಮಗನಿಗೂ ಗೌರ್ಮೆಂಟ್ ಸಿಕ್ಕರೆ ಒಳ್ಳೇದು. ಸಿಕ್ಕಿಲ್ಲ ಅಂದ್ರೆ ನೀವೇನ ಓದಿರೋದು? ಸಿವಿಲ್ BE MTech. MTech ಬೇರೆ ಮಾಡಿದ್ದೀರಾ? ಹೌದು ಸರ್. ಮತ್ತೆ ಓದಿರೋದನ್ನ ಸ್ವಲ್ಪ ನಿಮ್ದು 4 years ವೇಸ್ಟ್ ಮಾಡಿಲ್ಲ ಅಂತ ಅನ್ಸಲ್ಲ? ಅದನ್ನ ಅಪ್ಲೈ ಮಾಡ್ದಲೆ ಅನ್ಸುತ್ತಾ? ಹೌದು ಸರ್. ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಗೌರ್ಮೆಂಟ್ ಟ್ರೈ ಮಾಡ್ಬೋದಾಗಿತ್ತಲ್ಲ. ಪಾಸಿಟಿವ್ ನೋಟಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಕ್ಕೋದಲ್ವಾ ಅಷ್ಟೆಲ್ಲ ಓದಾದ್ಮೇಲೆ. ಯಾಕಂದ್ರೆ ನೆಕ್ಸ್ಟ್ ನೀವು ಏನು ಸಿಕ್ಕಿಲ್ಲ ಅಂದ್ರೆ ಫ್ರಸ್ಟ್ರೇಷನ್ಗೆ ಹೋಗ್ತೀರಾ. ಆಮೇಲೆ ಎಲ್ಲ ಮಾಡಿ ಮನೇಲಿ ಕೂತಿದ್ದೀನಿ ಅಂತಲ್ವಾ? ಹೌದು ಸರ್. ಸಿಕ್ಕಿದ್ ಫಸ್ಟ್ ಹೋಗ್ಬೇಕಮ್ಮ. ಪಾಸಿಟಿವ್ ಆಗಿರ್ಬೇಕು ಲೈಫಲ್ಲಿ. ಯಾವ್ದು ಸಿಗುತ್ತೋ ಯು ಹ್ಯಾವ್ ಟು ಮೂವ್ ಆನ್.
ಭಗವಂತ ಆಶೀರ್ವಾದ ಮಾಡ್ತಾನೆ. ಇವ್ರು ಯಾವ ಕೆಲಸ ಸಿಗುತ್ತೋ ಅವಳು ಮಾಡ್ತಾ ಇರ್ತಾಳೆ, ಇವಳು ಗೌರ್ಮೆಂಟ್ ಹೋಗೋದೇ ಕೊಡ್ತಾಳೆ. ಇವಳು ಸುಮ್ಮನೆ ಹಿಂಗೆ ಮನೇಲಿ ಕೂತ್ಕೊಂಡು ಗೌರ್ಮೆಂಟ್ ಹುಡುಕ್ತಾ ಇದ್ದಾಳೆ ಅಂದ್ರೆ ಆ ಒಂದು ಮನಸ್ಸಲ್ಲಿ ಪರಿಶ್ರಮ ಇಲ್ಲ ಅಂತ ತೋರಿಸುತ್ತಲ್ವಾ. ಎಲ್ಲ 360 ಡಿಗ್ರಿ ಯೋಚನೆ ಮಾಡಬೇಕು. ಬರೀ ಜಾತಕದಲ್ಲಿ ಇದು ಸಿಕ್ತಿಲ್ಲ. ನಾವು ಮಾಡ್ತಕ್ಕಂಥ ಕೆಲಸನೂ ಸ್ವಲ್ಪ ಕಂಪ್ಯಾರಿಸನ್ ಮಾಡ್ಕೋಬೇಕು. ಆರ್ ವಿ ರಿಯಲಿ ಹಾರ್ಡ್ ವರ್ಕರ್ಸ್? ನೋ, ವಿ ಆರ್ ಹಾರ್ಡ್ಲಿ ವರ್ಕರ್ಸ್. ಹಾರ್ಡ್ ವರ್ಕರ್ಸ್ ಅಲ್ಲ, ವಿ ಆರ್ ಹಾರ್ಡ್ಲಿ ವರ್ಕರ್ಸ್. ಹೇಳಮ್ಮ ನೋಡೋಣ ಯಾವಾಗ ಸಿಗುತ್ತೆ ಅಂತ ಹೇಳ್ತೀನಿ. ಗೌರ್ಮೆಂಟ್ ತಾನೇ ಹುಡುಕ್ತೀನಿ. ಡೇಟ್ ಆಫ್ ಬರ್ತ್ ಸರ್ ಹೇಳಿ. 29/8/1993. ಸಮಯ ರಾತ್ರಿ 8:40. ಹುಟ್ಟಿದವರು ಮಂಡ್ಯ. ಎಲ್ಲರೂ ನಿಮ್ಮ ಸ್ಕೂಲಲ್ಲಿ MTech ಅಲ್ಲಿ ಹೋದ್ರಲ್ಲ, ಅವರೆಲ್ಲರೂ ಗೌರ್ಮೆಂಟ್ಗೆ ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಮ್ಮ? ನಿಮ್ ತರನೇ ಐ ವಾಂಟ್ ಆಸ್ಕ್ ದಿಸ್ ಕ್ವಶನ್. ಓದಿರೋರೆಲ್ಲ ಗೌರ್ಮೆಂಟ್ಗೆ ಸೇರ್ಬೇಕು, ವಾಟ್ ಟು ಡು? ನೀವು ಮಿನಿಸ್ಟ್ರು, ಓಕೆ, ಏನ್ ಮಾಡಬೇಕು? ಒಂದು ಸೊಲ್ಯೂಷನ್ ಕೊಡಿ, ಯಂಗ್ಸ್ಟರ್ಸ್ ಸೊಲ್ಯೂಷನ್ ಕೊಡಿ. ಗೌರ್ಮೆಂಟ್ ಅಂತ ಯಂಗ್ಸ್ಟರ್ಸ್ ಅವ್ರು ಯಾರು ತಲೆ ತಿಂತಾರೆ? ನಿಮ್ಮ ತಂದೆ ತಾಯಿನ ತಲೆ ತಿನ್ನೋದು? ಯಾಕೆ ಅಂದ್ರೆ ಗೌರ್ಮೆಂಟ್ ಕೆಲಸ ಸೇರಬಾರ್ದು ಅಂತ ಹೇಳ್ತಾ ಇಲ್ಲ, ನಮ್ಮ ಕೆರಿಯರ್ನ ನಾವು ಹಾಳು ಮಾಡ್ಕೋಬಾರ್ದು. ಆ 4 ಗೋಲ್ಡನ್ ಇಯರ್ಸ್ ಏನಾದ್ರು ನಾವು ಎಕ್ಸ್ಪೀರಿಯನ್ಸ್ ತಗೋಬೇಕು ಲೈಫಲ್ಲಿ. ಮೋರ್ ಥಾಟ್ ಬರುತ್ತೆ. ಒಬ್ಬ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡಿ ಮನೇಲಿ ಕೂತ್ಕೊಂಡು 5 ವರ್ಷ ಆದ್ಮೇಲೆ ನೋಡಿ, ಒಬ್ಬ ಎಜುಕೇಷನ್ ಮಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೋಡಿ, ಇಬ್ಬರನ್ನು ಕಂಪ್ಯಾರಿಸನ್ ನೋಡಿ, ಆ ಅರಿವು ಅನ್ನೋದು ಹೆಚ್ಚಾಗಿರುತ್ತೆ. ಮನೇಲಿ ಕೂತ್ಕೊಂಡವ್ರಿಗೆ ಅರಿವು ಬರಲ್ಲ. ಗೌರ್ಮೆಂಟ್ ಕೆಲಸ ಆಮೇಲೆ ಅದು ಹಣೆ ಬರುತ್ತೋ ಇಲ್ವೋ ನೋಡೋಣ. ರಾಹುದಶ ಸೂರ್ಯ ಭುಕ್ತಿ ವರ್ಕ್ ಮಾಡಬೇಕು. ಈ ನಮ್ಮ ಜಾಪನೀಸ್ ಟೆಕ್ನಾಲಜಿಯಲ್ಲಿ ನೋಡ್ಬೇಕು, ಜಾಪನೀಸ್ ಪೀಪಲ್ ನೋಡ್ಬೇಕು, ಏನು ಹಾರ್ಡ್ ವರ್ಕರ್ ಅವರು. ಸುಮ್ಮನೆ ಇರೋದಿಲ್ಲ ಅವ್ರು, ಯಾವುದು ಬಿಡಲ್ಲ. ಅದು ಬರೋವರೆಗೂ ನೋಡೋಣ, ಆಮೇಲೆ ದಟ್ ಈಸ್ ಲೈಫ್. 2022 ಆಗಸ್ಟ್ ರಾಹು ಸೂರ್ಯ. ರಾಹುನಲ್ಲಿ 11 ಇದೆ, ಸೂರ್ಯನಲ್ಲಿ 2 5 ಇದೆ. 10 ಇದೆಯಾ ನೋಡೋಣ. 10 ಕಾಂಬಿನೇಷನ್ 10 ಕಮ್ಮಿ ಇದೆ, ಹಿಟ್ಟಾಗಿಲ್ಲ. ಸೂರ್ಯ ಕೇತು ನಕ್ಷತ್ರ, ಚಂದ್ರ ನಕ್ಷತ್ರ. ಕಸ್ಪಲ್ 6ನೇ ಮನೆ. ಗೌರ್ಮೆಂಟ್ ಕೆಲಸ ಇದೆ ಅಂತ ತೋರಿಸ್ತಾ ಇದೆ, ಬಟ್ ಆದರೆ ದಶಾಭುಕ್ತಿ ನೋಡ್ತೀನಿ. ದಶಾಭುಕ್ತಿಲಿ 11 ಹಿಟ್ ಆಗಬೇಕು. 2022 ಜೂನಿಂದ 23 ಡಿಸೆಂಬರ್ ಒಂದು ಚಾನ್ಸ್ ಇದೆ, ಬಿಕಾಸ್ ಆಫ್ 11-11-6. ಅರ್ಥ ಆಯ್ತಾ? ಮಾಡ್ಕೊಳ್ಳಿ, ಬಟ್ ವರ್ಕ್ ಮಾಡ್ತಾ ಇರಿ. ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಇಂಟರ್ವ್ಯೂಸ್ ಎಲ್ಲ ಫೇಸ್ ಮಾಡೋಕ್ಕೆ ಸ್ಟ್ರಾಂಗ್ ಆಗುತ್ತೆ. ಒಳ್ಳೇದಾಗಲಿ. ನಮಸ್ತೆ. ಗೋಲ್ಡನ್ ಪೀರಿಯಡ್ನ ಯಾರು ಲಾಸ್ ಮಾಡ್ಕೊಬೇಡಿ, ಎಸ್ಪೆಷಲಿ ಯಂಗ್ಸ್ಟರ್ಸ್. ಆ ಗೌರ್ಮೆಂಟ್ ಅಂತ ಹೋಗಿ ಏನೂ ಮಾಡಬೇಡಿ. ನಿಮ್ದ್ರಲ್ಲಿ ಯೋಗ ಇತ್ತು, ನಾವು ನೋಡಿಲ್ಲ ಇಲ್ಲಿ ಅಂದರೆ ಯು ಹ್ಯಾವ್ ಟು ಗೋ. ಯು ಗೋ, ಎಂಜಾಯ್. ಗೌರ್ಮೆಂಟ್ ಸಿಕ್ಕರೆ ಎಂಜಾಯ್ ಮಾಡಿ. ಬಟ್ ಆ ಗೋಲ್ಡನ್ ಪೀರಿಯಡಲ್ಲಿ ಎಲ್ಲರೂ ಒಂದು ಕೆಲಸ ಮಾಡ್ತಾ ಇರಿ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಲೈಫಲ್ಲಿ. ಇಲ್ಲಾಂದರೆ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ. ಸಿಕ್ತರೆ ಒಳ್ಳೇದು, ಸಿಕ್ಕಿಲ್ಲ ಅಂದರೆ ವಾಟ್ ಈಸ್ ನೆಕ್ಸ್ಟ್? ಎಸ್ಪೆಷಲಿ ಜೆಂಟ್ಸ್, ಹುಡುಗರು. ಗೋಲ್ಡನ್ ಪೀರಿಯಡ್ನ ಹುಡುಗಿರ್ ಬಿಡಿ, ಅವ್ರು ಮದುವೆ ಆಗ್ತಾರೆ ಹೋಗ್ತಾರೆ, ದಟ್ಸ್ ಎ ಸೆಕೆಂಡ್ ಸ್ಟೋರಿ. ಆದರೆ ಹೇಳ್ತಾ ಇದ್ದೀನಿ, ನಾನು ಬರೀ ಅಸ್ಟ್ರಾಲಜಿನೇ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ಜನರಲ್ಲಿ. ಲೈಫಲ್ಲಿ ಹಾರ್ಡ್ ವರ್ಕು ಮತ್ತು ಕಂಟಿಂಜೆನ್ಸಿ ಮತ್ತು ಲೈಫಲ್ಲಿ ನಮ್ಮ ಬಗ್ಗೆ ಡ್ಯೂ ಡಿಲಿಜೆನ್ಸ್ ಇರಬೇಕು ಯಾವಾಗಲೂ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡ್ಯೂ ಡಿಲಿಜೆನ್ಸ್. ಲೈಫಲ್ಲಿ ಡ್ಯೂ ಡಿಲಿಜೆನ್ಸ್ ಇಲ್ಲ ಅಂತಂದರೆ ಸಮಸ್ಯೆ ಬಂದೇ ಬರುತ್ತೆ. ಟುಮಾರೋ ನನಗಾಗಲಿ ಯಾರಿಗಾದ್ರೂ ಏನಾರೋ ಒಂದು ಸಮಸ್ಯೆ ಬರ್ಬೋದು ಅವ್ರು ಹೋಗೋ ಪಾತಲ್ಲಿ. ಡ್ಯೂ ಡಿಲಿಜೆನ್ಸ್ ಇದ್ದರೆ he will take up some other work and grow. ಸೊ ಇವತ್ತಿನ ದಿವಸ ಯಂಗ್ಸ್ಟರ್ಸು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ತಾರೆ. ಅವ್ರಿಗೆ ತಲೆಯಲ್ಲಿ ಯಾವಾಗಲೂ ಫಾಸ್ಟ್ ಮನಿ. ಒಂದು ಯೂಟ್ಯೂಬಲ್ಲಿ ಬಂದಿದ ತಕ್ಷಣ ಫಾಸ್ಟ್ ಮನಿ, ಒಂದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನಾವು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ಫಾಸ್ಟ್ ಮನಿ. ಇಟ್ಸ್ ಎ ಸ್ಟೋರ್ ಅಷ್ಟೇ. ನೀವು ಒಂದು ಅಂಗಡಿ ಓಪನ್ ಮಾಡಿ ಕೂತ್ಕೊಂಡ್ರೆ ಅಲ್ಲಿ ವ್ಯಾಪಾರ ಆಗಬೇಕು. ಅಂಗಡಿಲಿ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ, ಜನ ಬರಬೇಕು. ಜನ ಬಂದು ತಗೊಂಡು ವ್ಯಾಪಾರ ಆದಮೇಲೆ ನಿಮಗೆ ಹಣ. ಆದರೆ ನೀವು ಡಿಜಿಟಲ್ ಮಾರ್ಕೆಟಿಂಗು ಅದು ಇದು ಎಲ್ಲ ಹಾಕಿದ್ರೆ ಫಸ್ಟ್ ಯೋಗ ಅನ್ನೋದು ಇರಬೇಕು. ಫಸ್ಟ್ ಜಾತಕದಲ್ಲಿ ಬಿಸ್ನೆಸ್ ಯೋಗ. ನೀವು ಅದರಲ್ಲಿ ಹಿಂದೆ ಬೀಳಿ. ನೀವು ಎಷ್ಟೇ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ, ಎಷ್ಟೇ ನೀವು ಮಾಡಿ, ನಾವು ಹುಡ್ಕೊಂಡು ಹೋಗ್ತೀವಿ.
ಇವ್ರ ಹತ್ರ ಮಾಡ್ಕೊಂಡು ಹೋಗೋಣ, ಇವ್ರು ಬೆಸ್ಟ್ ಮಾಡ್ತಾರೆ, ಅದು ಬರಲ್ಲ. ಹಂಗೆ ತುಂಬ ಜನ ಈ ಡಿಜಿಟಲ್ ಮಾರ್ಕೆಟಿಂಗ್ ಅದು ಮಾಡ್ತಾರೆ. ಯೋಗ ಅಂತ ಇದ್ರೆ ಸುಮ್ಮನೆ ಒಂದು ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಹಾಕಿ ಕ್ಲಿಕ್ ಆಗ್ಬಿಡುತ್ತೆ. ನೀವು ಹತ್ರ ಹೋದ್ರೂ ನಿಮ್ಮದು ಏನೇ ನಿಮಗೂ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿದ್ರು ಕೂಡ ನಿಮ್ಮ ಒಂದು ಪ್ರಾಡಕ್ಟು ಇಟ್ ವಿಲ್ ನಾಟ್ ಕಮ್. ಅಮೆಝಾನಲ್ಲಿ ಎಷ್ಟು ಜನ ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಏನು ಸೇಲ್ಸ್ ಇಲ್ಲ ಅಂತ ಎಷ್ಟು ಜನ ಫೋನ್ ಮಾಡ್ತಾರೆ, ಸರ್ ಅಮೆಝಾನಲ್ಲಿ ನಾನು ಪ್ರಾಡಕ್ಟ್ ಹಾಕಿದ್ದೀನಿ ಸರ್, ಹೋಗ್ತಾನೆ ಇಲ್ಲ ಸರ್, ತಗೊಳ್ತಾನೆ ಇಲ್ಲ. ಅಮೆಝಾನ್ಗೆ ಒಂದು ನಿನ್ನ ಪ್ರಾಡಕ್ಟ್ ಇಲ್ಲ ಅಂದರೆ ಇನ್ನೊಬ್ರು ಪ್ರಾಡಕ್ಟ್, ಅವ್ರ ಕಮಿಷನ್ ಅದು ಇದು ಸಿಗ್ತಾ ಇರುತ್ತೆ. ಅವನದು ಬಿಸ್ನೆಸ್ ಆ್ಯಕ್ಚುಲಿ ತಲೆ, ಮತ್ತು ಅವನ ಜಾತಕ ಸ್ಟ್ರಾಂಗ್ ಅಮೆಝಾನ್. ನಾವು ಅದರಲ್ಲಿ ಎಷ್ಟೋ ಜನ ಡೀಲರ್ಸ್ಗಳು, ಓಕೆ, ಅದರಲ್ಲಿ ನಾವು ಎಷ್ಟೋ ಜನ ಪ್ರಾಡಕ್ಟ್ಸ್ ಹಾಕ್ತಾ ಇರ್ತೀವಿ. ಏನು ಕೋಟಿ ಪ್ರಾಡಕ್ಟ್ಸ್ ಬಿದ್ದಿದೆ ಅಲ್ಲಿ, ಕೋಟಿ ಜನ ಹಿಂದೆ ಸೇಲ್ ಆದರೆ ಸಾಕು. ನಾವೆಲ್ಲ ವಿ ಆರ್ ಪುಷಿಂಗ್ ಲಾಟ್ ಆಫ್ ಸ್ಟಾಕ್ಸ್. ಬಟ್ ಯೋಗ ಅನ್ನೋದು ಇದ್ದರೆ ಮಾತ್ರ ಅಲ್ಲಿ ಸೇಲ್ ಆಗುತ್ತೆ. ಯೋಗ ಇಲ್ಲ ಅಂದರೆ ಸುಮ್ಮನೆ ಪ್ರಾಡಕ್ಟು ಅಲ್ಲಿ ಪ್ರಾಡಕ್ಟ್ ಆಗೇ ಇರುತ್ತೆ. ಆಮೇಲೆ ನಿಮಗೆ ಇನ್ಫ್ರಾಸ್ಟ್ರಕ್ಚರು ವೇಸ್ಟ್ ಆಗಿರುತ್ತೆ. ಈಗ ಸಡನ್ನಾಗಿ ನಿಮಗೇನೋ ಒಂದು 10 ಪೀಸ್ ಬಂತು ಒಂದು ಟೈಮ್, ಬರುತ್ತೆ ಅಂತೆಲ್ಲ ಇಟ್ಕೊಂಡಿರ್ತೀರ. 10 ಪೀಸ್ ಬರುತ್ತೆ, ಅದೇ ಎಂಡ್. ಇನ್ನು ಮಿಕ್ಕಿದ್ದು ಹೋಗ್ತಾನೆ ಇಲ್ಲ, ಯಾರು ಕ್ಲಿಕ್ ಮಾಡ್ತಲ್ಲ. ಕ್ಲಿಕ್ ಮಾಡಬೇಕಲ್ವ ಅಲ್ಲಿ. ನಿಮ್ಮ ಜಾತಕದಲ್ಲಿ ಅದು ಯೋಗ ಮತ್ತು ಯೋಗ್ಯತೆ ಅದು ಎರಡೂ ಮಿಕ್ಸ್ ಆದಾಗ ಅಲ್ಲಿ ಕ್ಲಿಕ್ ಬಟನ್ ಒತ್ತುತ್ತೆ. ದೈವಿಕವಾಗಿ ಅಲ್ಲಿ ಕ್ಲಿಕ್ ಬಟನ್ ಒತ್ತುತ್ತೆ. ಅರ್ಥ ಆಯ್ತಲ್ಲ? ಸುಮ್ಮನೆ ನಾವು ಎಲ್ಲ ಕಡೆ ವರ್ಲ್ಡ್ ವೈಡ್ ಪ್ರಚಾರ ಮಾಡಿದ್ವಿ, ಎಲ್ಲೂ ಹಂಗೆ ಹೋಗಲ್ಲ. ಇವನ್ ದೋ ಇಫ್ ಯುವರ್ ಪ್ರಾಡಕ್ಟ್ ಇಸ್ ದಿ ಬೆಸ್ಟ್, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಾಡಕ್ಟ್ ದಿ ಬೆಸ್ಟ್ ಇದ್ರೂ ಕೂಡ ಅಷ್ಟು ಈಸಿ ಇಲ್ಲ. ಇಟ್ಸ್ ನಾಟ್ ಈಸಿ ಅಟ್ ಆಲ್. ಎಷ್ಟೋ ಜನ ಎಷ್ಟೋ ವರ್ಷದಿಂದ ವ್ಯಾಪಾರ ಮಾಡ್ತಾ ಕೂತಿರ್ತಾರೆ, ಪಾಪ ಒಂದು ಮನೆ ತಗೊಳಕ್ಕಾಗಿರಲ್ಲ. 20 ವರ್ಷದಿಂದ ವ್ಯಾಪಾರದಲ್ಲಿರ್ತಾರೆ, 20-25 ವರ್ಷದಿಂದ ವ್ಯಾಪಾರದಲ್ಲಿರ್ತಾರೆ, ಇನ್ನೂ ಅದೇ ಬಾಡಿಗೆ ಮನೇಲೇ ಇರ್ತಾರೆ. ವ್ಯಾಪಾರ ನಡೀತಾ ಇದೆ ಸರ್, ಏನು ಕೈ ಹಾಕೋಕ್ಕಾಗ್ತಾಯಿಲ್ಲ, ಬಂದಿದ್ದೆಲ್ಲ ಅದೇ ರೊಟೇಷನ್, ಅಲ್ಲಿಗೆ ಹಾಕು. ಏನೋ ಜೀವನ ಚೆನ್ನಾಗಿ ನಡೆಸಿದ್ದೀವಿ ಅಷ್ಟೇ. ಎಷ್ಟು ಜನ ಹೇಳ್ತಾರೆ ಜೀವನ ನಡೆಸಿದ್ದೀವಿ, ಮನೆ ಇಲ್ಲ, ಬೇರೆ ಇನ್ನೇನು ಮಾಡ್ಕೊಂಡಿಲ್ಲ ನಾವು. ವ್ಯಾಪಾರ ಬರ್ತಾರೆ, ಚೆನ್ನಾಗಿ ಹೋಗುತ್ತೆ. ಬಟ್ ಅದು ವೆಲ್ತ್ ಕ್ರಿಯೇಷನ್ ಆಗಬೇಕಲ್ಲ. ಟಾಪ್ ರಿಚ್ ಏನು ಜಾಸ್ತಿ ಜನ ಇಲ್ಲ ಇಂಡಿಯನ್ಸಲ್ಲಿ ಟಾಪ್ ರಿಚ್ ಅಂತ ನಾವು ಹಾಕಿದ್ರೆ ಇಲ್ಲವೇ ಇಲ್ಲ. ಬಾಟಮ್ ಪೋರೇ ಜಾಸ್ತಿ. ಪಿರಮಿಡ್ ಶೇಪಲ್ಲಿದೆ ನಮ್ಮ ಇದು, ಪಿರಮಿಡ್ ಶೇಪಲ್ಲಿದೆ. ಆ ಪಿರಮಿಡ್ ಅಂದರೆ ಅದು ತುದಿಲಿದೆಯಲ್ಲ, ಅಲ್ಲಿ ಕಮ್ಮಿ ಜನ ಇರೋದು. ಕೆಳಗೆ ಹೋಗ್ತಾ ಅರ್ನಿಂಗು ಕಮ್ಮಿ ಇರೋದು ಇಲ್ಲಿ ಜಾಸ್ತಿ ಇದ್ದಾರೆ ಕೆಳಗಡೆ. ಪಿರಮಿಡ್ ಅದು ಇನ್ವರ್ಟ್ ಆಗೋಕ್ಕಾಗಲ್ಲ. ಕೆಳಗಡೆ ಪೂವರ್ ಕಮ್ಮಿ, ಆ ಇನ್ವರ್ಟೆಡ್ ಪಿರಮಿಡ್ ಥರ ಹೋಗಲ್ಲ. ಮೇಲ್ಗಡೆ ಜಾಸ್ತಿ ಜನ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹಂಗೆ ಬರಲ್ಲ. ಯಾಕೆಂದರೆ ಅದು ಬರುತ್ತೆ ಯಾವಾಗ ಗೊತ್ತಾ, ಕಲಿಯುಗ ಮಧ್ಯಭಾಗದಲ್ಲಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅದು ಈಗ ಬರಲ್ಲ. ಪ್ರಥಮ ಪಾದದಲ್ಲಿದ್ದೀವಿ, 5123 ವರ್ಷ ಮುಗಿದಿದೆ. ಯಾಕಂದರೆ ನಾವು ಇರ್ತಕ್ಕಂಥ ಶ್ವೇತವರಾಹ ಕಲ್ಪ, ನಾಟ್ ಎ ಈಸಿ ಕಲ್ಪ. ಅದು ಸ್ಟಾರ್ಟಿಂಗ್ ಕಲ್ಪ. ಅದು ಶ್ವೇತ ಸ್ವಲ್ಪ ಶುಭ್ರವಾಗಿದೆ, ಸ್ಟಾರ್ಟ್ ಆಫ್ ದಿ ಕಲ್ಪ. ಕಲಿಯುಗ ಮುಗಿತಕ್ಕಂಥದ್ದು 28ನೇ ಕಲಿಯುಗದಲ್ಲಿದ್ದೀವಿ ನಾವು, ಅರ್ಥ ಮಾಡ್ಕೊಳ್ಳಿ. 28th 27 ಕಲಿಯುಗಗಳು ಮುಗಿದೋಗಿದೆ. ಎಷ್ಟೋ ಜನ ಗೊತ್ತೇ ಇಲ್ಲ, ಕಲಿಯುಗ ಮೊದಲನೇದು ಅನ್ಕೊಂಡಿದ್ದಾರೆ. 28ನೇ ಕಲಿಯುಗದಲ್ಲಿದ್ದೀವಿ. ಈ ರೀತಿ ಕಲಿಯುಗ ಬಂದು ನಾಶವಾಗಿ ಮತ್ತೆ ಬಂದಿರತಕ್ಕಂಥದ್ದಿದು. 28ನೇ ಕಲಿಯುಗದಲ್ಲಿದ್ದೀವಿ, 28th ಕಲಿಯುಗ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಮೊದಲನೇ ಕಲಿಯುಗ ಅಲ್ವೇ ಅಲ್ಲ. ನಮ್ಮ ಬ್ರಹ್ಮಾಂಡದಲ್ಲಿ ಈ ಭೂಮಿ ಮೇಲೆ ಇದು 28ನೇ ಸತಿ ಕಲಿಯುಗ ಜನನವಾಗ್ತಾ ಇದೆ. ವೇರ್ ಟೆಕ್ನಾಲಜಿ, ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ, ದೇ ಫೋಕಸ್ ಮೋರ್ ಆನ್ ಮನಿ ಮೇಕಿಂಗ್, ಮೆಟೀರಿಯಲಿಸ್ಟಿಕ್ಕು, ಕಾಂಪಿಟೇಷನ್ನು, ಅವರೇನಂತಾರೋ ಇವರೇನಂತಾರೋ, ಅವ್ರಿಗೋಸ್ಕರ ನನಗೋಸ್ಕರ, ಸ್ವಾರ್ಥಕ್ಕೋಸ್ಕರ. ಕಲಿಯುಗ ಇಸ್ ಮೋರ್. ಸೆಕೆಂಡ್ ಹಾಫಲ್ಲಿ ಮನಿ ಜಾಸ್ತಿ ಆಗುತ್ತೆ, ರಿಸೋರ್ಸಸ್ ಕಮ್ಮಿ ಆಗಿಬಿಡುತ್ತೆ. ಹ್ಯೂಜ್ ಮನಿ, ಎಲ್ಲರ ಹತ್ರ ದುಡ್ಡಿರುತ್ತೆ ರೀ. ಸೆಕೆಂಡ್ ಹಾಫಿಂದ ಕಲಿಯುಗ ಎಲ್ಲರ ಹತ್ರ ದುಡ್ಡಿರುತ್ತೆ, ಎಲ್ಲರ ಹತ್ರ ಗನ್ ಪರ್ಚೇಸ್ ಮಾಡ್ತಾರೆ, ಎಲ್ಲರ ಹತ್ರ ಎಲ್ಲ ಇರುತ್ತೆ. ಬೆಳೆಯೋನು ಯಾರು ಇರಲ್ಲ, ಆಹಾರ ಬೆಳೆಯೋನು ಯಾರು ಇರಲ್ಲ. ಕೆಮಿಕಲ್ ಇಂಡಸ್ಟ್ರಿ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಫುಡ್ ಪ್ರೊಡಕ್ಷನ್ ಇಲ್ಲ ಅಂತಂದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ. ಹೊಟ್ಟೆ ಹಸಿತಾ ಇದೆ ಇವತ್ತು, ಆ ಟ್ಯಾಬ್ಲೆಟ್ ಮೇಲೆ ಮಸಾಲೆ ದೋಸೆ ಅಂತ ಬರೆದಿರ್ತಾರೆ. ಅದು ನೋಡಿಕೊಂಡು ಇದೇ ಮಸಾಲೆ ದೋಸೆ ಹಾಕ್ಕೊಂಡ್ರೆ, ಚೀಪ್ತಾ ಇದ್ರೆ ಸ್ವಲ್ಪ ಮಸಾಲೆ ದೋಸೆ ಟೇಸ್ಟ್ ಇರುತ್ತೆ, ಚಿಪ್ಕೊಂಡಿರಬೇಕು. ಇನ್ನೊಂದು ಟ್ಯಾಬ್ಲೆಟ್ ಬರುತ್ತೆ, ಚಿತ್ರಾನ್ನ ತಗೋಬೇಕು. ಇದು ಚಿತ್ರಾನ್ನ ಟ್ಯಾಬ್ಲೆಟು, ಯಾಕಂದರೆ ಅದರಲ್ಲಿ ಸ್ವಲ್ಪ ಸಿಟ್ರಿಕ್ಕು ಎಲ್ಲ ಇರುತ್ತೆ. ನಾವು ಈ ಕೊರೋನಾ ಟೈಮಲ್ಲಿ ಒಂದು ಟ್ಯಾಬ್ಲೆಟ್ ಬರಲಿಲ್ವ ಎಲ್ಲರಿಗೂ, ಅದು ಚೀಪ್ ಬೇಕು ಅಂತ, ಸಿಟ್ರಿಕ್ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ, ಅದು ಯೂಸ್ ಮಾಡಿದವರು. ಒಂಥರ ಏನೋ ನಿಂಬೆ ರಸ ಥರನೇ ಇರುತ್ತೆ ಅಂತ. ಮತ್ತು ಇನ್ನೊಂದು ಬರುತ್ತೆ ಚಿತ್ರಾನ್ನ ಟ್ಯಾಬ್ಲೆಟ್, ನಿಂಬೆಹಣ್ಣು ಸಿಗ್ತಾ ಇಲ್ಲ, ಫ್ಲೇವರ್ಡ್. ನಿಂಬೆಹಣ್ಣೆ ಬೆಳೆಯೋದಿಲ್ಲ, ಫ್ಲೇವರ್ಡು ಹಾಕೋ, ಚಿತ್ರಾನ್ನ ಟೇಸ್ಟ್ ಆಗಿದೆ ಅಷ್ಟೇ.
ಸೊ ವಿಲ್ ಬಿ ಗೆಟಿಂಗ್ ದ ಇಂಗ್ರೀಡಿಯೆಂಟ್ಸ್ ಆರ್ಟಿಫಿಷಿಯಲಿ. ನ್ಯಾಚುರಲ್ ಫ್ಲೇವರು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬರೋದಿಲ್ಲ. ಅದನ್ನು ಬರೆದಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಾವೆಲ್ಲ ಚೆನ್ನಾಗಿರ್ತೀವಿ ಬಿಡ್ರಿ, ಬಟ್ ಮುಂದೆ ಇದೆಲ್ಲ ಅಲ್ಲಿಗೆ ಹೋಗುತ್ತೆ. ಆಮೇಲೆ 25% ಆಫ್ ದಿ ಗುಡ್ನೆಸ್ ಓನ್ಲಿ ರಿಟೈನ್ಸ್. 25% ಯಾರು ಅವರ ಪೀಳಿಗೆ ಅವರ ಪೀಳಿಗೆ ಅವರ ಪೀಳಿಗೆ ಅವರ ಪೀಳಿಗೆ ಈ ಒಂದು ರೈಚಿಯಸ್ನೆಸ್ ಅಂತ ಕರಿತೀವಲ್ಲ, ಸತ್ಯ ಧರ್ಮವನ್ನೇ ಹೇಳ್ಕೊಂಡು ಮುಂದೆ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಇರ್ಬೇಕಣೋ, ಹಂಗಿರಬಾರ್ದು, ಹಿಂಗಿರಬಾರ್ದು, ನಿನ್ನ ಮಗನಿಗೂ ಇದೆ ಹೇಳೋ, ನಿನ್ನ ಮಗನಿಗೂ ಇದೆ ಹೇಳೋ, ನಿನ್ನ ಮಗನಿಗೂ ಇದೆ ಹೇಳೋ. ಈಗ ಹಂಗಿಲ್ಲ. ವರ್ಣಾಶ್ರಮದಲ್ಲಿ ಬೇರೆ ಆಗ್ಬಿಟ್ಟಿದೆ. ಈಗ ವರ್ಣಾಶ್ರಮದಲ್ಲಿ ಬೇರೆ ಆಗಿದೆ. ವರ್ಣಾಶ್ರಮದಲ್ಲೂ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಓದಿರೋನಿಗೆ ಚೆನ್ನಾಗಿ ಹೋಗ್ಬೇಕು, ಯಾವಾಗ ಫಾರಿನ್ಗೆ ಹೋಗ್ತಾನೆ, ಯಾವಾಗ ಮನೆ ಕಟ್ತಾನೆ, ಸಮಾಧಾನ ತಗೋ ಅಂತ ಹೇಳೋ ಪೋಷಕರೇ ಇಲ್ಲ ಇವಾಗ. ಸಮಾಧಾನ, ಬ್ರೇಕ್, ಹ್ಯಾವ್ ಸಮ್ ಬ್ರೇಕ್ ಬಾಸ್, ಹ್ಯಾವ್ ಸಮ್ ಬ್ರೇಕ್. ಇರಲಿ, ಕಾನ್ಫಿಡೆನ್ಸ್ ಇರೋ. ನಿಮ್ಮ ಮಕ್ಕಳಿಗೆ ಸುಮ್ಮನೆ ದುಡ್ಡು ದುಡ್ಡು, ಮನಿ ಮನಿ ಮನಿ, ಇಂಗ್ಲೀಷ್ ಟಾಕಿ ಎಲ್ಲ ಇಂಗ್ಲೀಷ್ ಮಂತ್ರಗಳು ಜಾಸ್ತಿ, ಫುಲ್ ಇಂಗ್ಲೀಷ್. ಅದೇನು ನನ್ನ ಲ್ಯಾಂಗ್ವೇಜ್ ಮೇಲೆ ಏನು ವಿರುದ್ಧ ಇಲ್ಲ, ಬಟ್ ಅಲ್ಲಿ ಇಂಗ್ಲೀಷಲ್ಲಿ ಏನಿರುತ್ತೆ ಅಂದರೆ ಮೆಟೀರಿಯಲಿಸ್ಟಿಕ್ ಇರುತ್ತೆ. ಯಾವಾಗಲೂ ಸ್ಪಿರಿಚುಯಾಲಿಟಿ ಇರಲ್ಲ. ಸಾಫ್ಟ್ನೆಸ್, ಕೂಲ್ನೆಸ್, ಬರೀ ಅಗ್ರೆಸಿವ್. ವಿ ಹ್ಯಾವ್ ಟು ಗ್ರೋ, ವಿ ಹ್ಯಾವ್ ಟು ಬಿ ಅಗ್ರೆಸಿವ್. ಎಲ್ಲದರಲ್ಲೂ ರ್ಯಾಟ್ ರೇಸು. ಅವಾಗ ಏನಾಗುತ್ತೆ, ಈ ಥರ ನಾವೆಲ್ಲ ಓಡಬೇಕಾ ಜೀವನದಲ್ಲಿ ಅಂತ ಮೈಂಡ್ ಬರುತ್ತೆ. ಓಡೋ ಟೈಮಲ್ಲಿ ಓಡೋಣ, ಫಸ್ಟೇ ಓಡಬೇಕು ಅನ್ನೋದು ಹಾಕೊಂಡ್ಬಿಟ್ರೆ ಅವ್ರು ಬರೀ ಓಡೋದೆ ಅಷ್ಟೇ, ಇನ್ನೇನಿಲ್ಲ, ಓಡ್ತಾ ಇರೋದು. ಅಲ್ಲಿ ಒಂದು ಸತಿ ಎಡುವುದಾಗ ಇಲ್ಲಿ ಓಡೋದು, ಹಿಂಗೆ ಎಡವುಬಿಟ್ಟೆ ಹೈಲಿ ಡೇಂಜರಸ್ಸು. ನೆಮ್ಮದಿ ಜೀವನ ನಾವು ಇವಾಗಲಿಂದಲೇ ಇನ್ಕಲ್ಕುಲೇಟ್ ಮಾಡಿಕೊಂಡ್ರೆ ಈ ಅಡ್ವರ್ಸಿಟೀಸ್ ಅಂತ ಲೈಫಲ್ಲಿ ಬಂದೇ ಬರುತ್ತೆ. ಅದು ಜಾತಕ ತೋರಿಸುತ್ತೆ. ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಅಂತಂದರೆ ಮೈಂಡ್ ಕಾಮ್ ಇರಬೇಕು, ಮೂನ್ ಕಾಮ್ ಇರಬೇಕು. ದೆನ್ ವಿಲ್ ವಿನ್ ದಿ ರೇಸ್. ಇಲ್ಲಾಂದರೆ ಹೈಲಿ ಡಿಫಿಕಲ್ಟ್. ಯಾಕಂದ್ರೆ ನಾವೆಲ್ಲ ಇರೋದೇ ಸ್ವಲ್ಪ ದಿವಸ ರೀ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಡೋಂಟ್ ವರಿ ಔಟ್ ಎನಿಥಿಂಗ್. ನೀವು ಕೆಟ್ಟವರಾಗಿದ್ದೀರಾ ಇನ್ನೊಬ್ಬರ ಪಾಲಿಗೆ, ಡೋಂಟ್ ವರಿ. ನೀವು ಕೆಟ್ಟವರೇ ಇನ್ನೊಬ್ಬರ ಪಾಲಿಗೆ ಅಂದ್ಕೊಳ್ಳೋಣ. ನೀವು ಏನು ಮಾಡಿ ಸೈಲೆಂಟ್ ಆಗಿದ್ಬಿಡಿ. ಅವ್ರ ಮನಸ್ಸಲ್ಲಿ ಕೆಟ್ಟವರೇ ಅಂತಿರಲಿ, ನೀವು ಸೈಲೆಂಟ್ ಆಗಿರಿ. ಯು ವಿಲ್ ಹ್ಯಾವ್ ಎ ಪೀಸ್ಫುಲ್ ಲೈಫ್. ಅದಾಗುತ್ತೆ ಆ ಥರ ಲೈಫಲ್ಲಿ. ಸೈಲೆನ್ಸ್ ಓನ್ಲಿ ವಿನ್ಸ್. ಕಲಿಯುಗದಲ್ಲಿ ಯಾರು ಎಷ್ಟು ಸೈಲೆಂಟ್ ಆಗಿರ್ತಾರೆ, ಆರಾಮಾಗಿರ್ತಾರೆ, ಕೂಲಾಗಿರ್ತಾರೆ, ದೇ ವಿಲ್ ಹ್ಯಾವ್ ಎ ಪೀಸ್ಫುಲ್ ಡೆತ್. ಅದನ್ನು ಅವರ ಆಫ್ ಸ್ಪ್ರಿಂಗ್ಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಅಸ್ಟ್ರಾಲಜಿ ಈಸ್ ವಾಟ್ ವಿಲ್ ಹೆಲ್ಪ್ ಇನ್ ಫ್ಯೂಚರ್. ಇವತ್ತು ಅಸ್ಟ್ರಾಲಜಿನ ಯಾರೂ ನಂಬ್ತಾ ಇಲ್ಲ. ಆಫ್ಟರ್ 58 years ಫ್ರಮ್ ಟುಡೇ, ಐ ಆಮ್ ಟೆಲಿಂಗ್ ಯು, ಆಫ್ಟರ್ 58 years ಫ್ರಮ್ ಟುಡೇ 2 ಮೇಜರ್ ಪ್ಲಾನೆಟ್ಸ್ ಕಂಜಂಕ್ಷನ್ ಆಗುತ್ತೆ. 2 ಮೇಜರ್ ಪ್ಲಾನೆಟ್ಸ್ ಕಂಜಂಕ್ಷನ್ ಆಗುತ್ತೆ ಇನ್ ಧನುರ್ ರಾಶಿ, ಅಂಡ್ ದಿ ಸೇಮ್ ವಿಲ್ ಹ್ಯಾಪನ್ ನೆಕ್ಸ್ಟ್ 60 years ಇನ್ ಕುಂಭ ರಾಶಿ, ದಿ ನಾಲೆಜ್. ಅವಾಗ ಪೀಪಲ್ ವಿಲ್ ರಿಲೈ ಆನ್ ಅಸ್ಟ್ರಾಲಜಿಕಲ್ ಪ್ಯಾರಲೆನ್ಸ್. ಎಲ್ಲರೂ ಬರ್ತಾರೆ, ಟೆಕ್ನಿಕಲ್ ಅವರು ಬರ್ತಾರೆ. ಎಲ್ಲಿ ನಮಗೆ ಇದಿದೆ, ಹ್ಯಾಪಿನೆಸ್ ಇದೆ, ವಾಟ್ ಟು ಮೇಕ್, ವಾಟ್ ಟು ಬೇಕು, ಸೊ ಆ ಟೆಕ್ನಾಲಜಿ ಬರುತ್ತೆ. ಇವಾಗ ಆಲ್ರೆಡಿ ನಾವು ಮೊಬೈಲಲ್ಲಿ ಬರ್ತಾ ಇದ್ದೀವಿ. ಅದು ಇಂಪ್ಲಿಮೆಂಟೇಷನ್ ಲಾರ್ಜ್ ಸ್ಕೇಲ್ ಆಗುತ್ತೆ ಆಫ್ಟರ್ 58 years ಫ್ರಮ್ ನಾವು. ಯಾಕಂದರೆ ಪ್ಲಾನೆಟರಿ ಕಂಜಂಕ್ಷನ್ನು ಕೆಲವು ಮಾಸ್ ಇದು ತೋರಿಸುತ್ತೆ. ಯಾಕಂದರೆ ನಾನು ಒಂದು ಟೈಮಲ್ಲಿ ನಿಮಗೆ 2019 ಹೇಳಿದ್ದೆ, ಈ ಥರ ಒಂದು ವೈರಸ್ ಬರುತ್ತೆ ಅಂತ ಹುಷಾರಾಗಿರಬೇಕು ಅಂತ. 2019 ಏಪ್ರಿಲಲ್ಲಿ ಹೇಳಿದ್ದೆ. ಸೊ ಆ ಏಪ್ರಿಲಲ್ಲಿ ಇಂಥದ್ದು ಬರುತ್ತೆ ಅಂತ ಹೇಳ್ತೀವಲ್ಲ, ಅದೇ ಥರ ನೀರಿನ ಸಮಸ್ಯೆ 26 ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಭಾಳ ಎಲ್ಲ ಹಿಂಗೋಗುತ್ತೆ, ಯಾವ ಕೆರೆಗಳು ಇರಲ್ಲ. ಬಟ್ ಆದರೆ ಅಲ್ಲಿಗೆ ಸ್ಟಾಪ್ ಆಗಲ್ಲ. ಮಳೆ ಇನ್ನೊಂದು ಸತಿ ಬಂದೇ ಬರುತ್ತೆ, ಜೋರಾಗಿ ಬರುತ್ತೆ, ತುಂಬ ಬಿಡ್ಬೇಕೆಲ್ಲ. ಬಟ್ ಆದರೆ ಸಫರಿಂಗ್ ಕೊಡುತ್ತೆ. ಅದು ಇಟ್ ಕೀಪ್ಸ್ ಆನ್ ಟೀಚಿಂಗ್ ಅಸ್. ಯಾಕಂದರೆ ಮನುಷ್ಯನ ಸ್ವಾರ್ಥಕ್ಕೆ ಲಾರ್ಜರ್ ಸ್ಕೇಲಲ್ಲಿ ಇರುತ್ತೆ. ಒಳ್ಳೆ ಜಾತಕಗಳಿಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಚೇಂಜಸ್. ಈಗ ಪಕ್ಕದ ಮನೆದು ಬೆಂಕಿ ಎತ್ಕೊಂಡಿದ್ರೆ ಅಂದರೆ ನಿಮ್ಮ ಮನೆಗೆ ಆ ಬಿಸಿಯ ಶಾಖ ಬೀಳಲ್ವಾ? ಸ್ವಲ್ಪ ನೋಡಿ, ಗೊತ್ತಾಗುತ್ತೆ. ಅವ್ರ ಮನೆ ಬರ್ನ್ ಆಗ್ತಾ ಇದ್ರೆ ಅವ್ರದ್ದೇನೋ ಪ್ರಾಬ್ಲಮ್ ಮಾಡಿದ್ರು, ಬಟ್ ಆ ಬಿಸಿಯ ಶಾಖ ನಿಮ್ಮ ಮನೆಗೂ ತುಂಬಾ ತಾಕಿರುತ್ತೆ. ಗ್ಲಾಸ್ಗಳೆಲ್ಲ ಹೀಟ್ ಆಗಿಬಿಡುತ್ತೆ, ಗೋಡೆಗಳೆಲ್ಲ ಹೀಟ್ ಆಗಿಬಿಡುತ್ತೆ, ಬಿಸಿಯ ತಾಕ. ಅದೇ ಥರನೇ ಲೈಫು. ಯಾರೋ ಒಬ್ಬರು ಕೆರೆ ಒತ್ತುವರಿ ಮಾಡಿಕೊಂಡ್ರು, ಕೆರೆಯಲ್ಲಿ ನೀರೇ ಇಲ್ಲ. ಕಲೆಕ್ಟಿವ್ ಆಗಿ ಯಾರೂ ಮಾಡ್ತಾ ಇಲ್ಲ. ಅಲ್ಲಿ ಸೈಟ್ಗಳು ಮಾಡ್ಕೊಂಡು ಹೋಗೋದು, ಅಲ್ಲಿ ಎಷ್ಟು ಸಿಗುತ್ತೋ ಅಲ್ಲಿ ಸೈಟ್ಗಳು ಮಾಡ್ಕೊಂಡು ಹೋಗೋದು. ಹೈಲಿ ಡೇಂಜರಸ್ ಟೈಮಲ್ಲಿ ಇದೀವಿ ನಾವು. ಇಟ್ ವಿಲ್ ಗೋ ಟು ದಟ್ ಲೆವೆಲ್. ಯಾಕಂದರೆ ಯಾರೂ ಒಟ್ಟಿಗೆ ಇಲ್ಲ, ಎಲ್ಲ ಇಂಡಿವಿಜುವಲ್ ಆಗಿದ್ದೀವಿ ಅಲ್ವಾ?
ನನಗೆ ನನ್ನ ಸೈಟ್ ಸಿಕ್ಕರೆ ಸಾಕು, ನನ್ನ ಸೈಟ್ ಒಳಗಡೆ ನೀರು ಸಿಕ್ಕರೆ ಸಾಕು. ಏನು ಹೇಳಿ, ನನಗೆ ನನ್ನ ಸೈಟ್ ಸಿಕ್ಕರೆ ಸಾಕು, ಆ ಸೈಟ್ ಒಳಗಡೆ ನೀರು ಸಿಕ್ಕರೆ ಸಾಕು, ಮುಗೀತು. ಅವನೊಬ್ಬನೇ ಒಂದು ಬೋರ್ಗೆ ಒಬ್ಬ ಮನೆ, ಇವತ್ತಿನ ದಿವಸ ಹಂಗೆ ಬಂದಿದೆ. ಒಬ್ಬ ಮನೆಗೂ ಬೋರ್ ಕೊರಿಸ್ತಾ ಇದ್ರೆ ಗ್ರೌಂಡ್ ವಾಟರ್ ಲೆವೆಲ್ ಎಲ್ಲಿಗೆ ಹೋಗಬೇಕು? ಆ ಒಂದು ಬೋರು 10 ಮನೆಗಾಗುತ್ತೆ. ಅದ್ರದ್ದು ಯೋಚನೆ ಇಲ್ಲ, ಸ್ವಾರ್ಥ ಒಳಗೆ ನಾನು ಹಾಕ್ಕೊಂಡು. ಇವತ್ತು ಕೂಡ ನಮಗೆ ವಾಟರ್ ಕ್ರೈಸಿಸ್ ಇದ್ರೂ ಕೂಡ, ನನಗೆ ಆ ಶಕ್ತಿ ಇದ್ರೂ ಕೂಡ, ನಮ್ಮ ಮನೇಲಿ ಬೋರ್ ಕೊರ್ಸೋಣ ಅಂತ ಹೇಳಿದ್ರು ಕೂಡ ನಾನು ನೋ ಅಂದೆ. ನೋ, ಕೊರ್ಸಿದ್ರು ಕೂಡ 10 ಮನೆಗೆ ನಾವೇ ಕನೆಕ್ಷನ್ ಕೊಡ್ತೀವಿ, ಅದು ಮಾಡಂಗಿದ್ರೆ ಬೋರ್ ಕೊರ್ಸಿ ಅಂತ ಹೇಳಿದ್ದೆ. ಇದೇ ಮಾತು ನಮ್ಮ ಮನೇಲಿ ಹೇಳಿದ್ದೆ. ನೆವರ್. ಒಬ್ಬರೊಬ್ಬರೇ ಬೋರ್ ಕೊರಿಸ್ತಾರೆ, ಪಕ್ಕದ ಮನೆಯವ್ರು ನೀರಲ್ಲ, ಅವ್ರ ಪಾಪ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವ್ರಿಗೂ 1 ಲಕ್ಷ ಹಾಕಕ್ಕಾಗಲ್ಲ, ಸಪ್ಲೈ ಮಾಡಲ್ಲ ವಾಟ್ರು. ಆ ಸ್ಟೇಜೆಲ್ಲ ಬರ್ತಾ ಇರುತ್ತೆ. ವಿಲ್ ಬಿ ಗೆಟಿಂಗ್ ದೇರ್. ಯಾಕಂದ್ರೆ ಎಲ್ಲರ ಹತ್ರ ದುಡ್ಡು ಇರುತ್ತೆ, ಎಲ್ಲರ ಹತ್ರ ಮಾಡಿರ್ತೀವಿ, ಎಲ್ಲರೂ MBBS, ಎಲ್ಲ ಗೌರ್ಮೆಂಟ್ ಕೆಲಸ, ಎಲ್ಲ ಚೆನ್ನಾಗಿರುತ್ತೆ. ರಿಸೋರ್ಸಸ್ಸೇ ಇರಲ್ಲ. ರಿಸೋರ್ಸಸ್ಗೆ ಹೋಗ್ಬೇಕು ನಾವು ಯಾವಾಗಲೂ. ರಿಸೋರ್ಸಸ್ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ನಾವು ಕಲಿತ್ರೆ ಕಲಿಯುಗದಲ್ಲಿ ಸ್ವಲ್ಪ ಬಾಳ್ಬೋದು. ಡೆವಲಪ್ಮೆಂಟ್ ಆಫ್ ಟ್ರೀಸ್, ಡೆವಲಪ್ಮೆಂಟ್ ಆಫ್ ವಾಟರ್ ಬಾಡೀಸ್, ಆ ಇಂಜಿನಿಯರಿಂಗ್ ಹೋಗ್ಬೇಕು ನಾವು. ವಾಟರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು, ಜಾಸ್ತಿ ಜನ ಹೋಗ್ಬೇಕು. ಎಲೆಕ್ಟ್ರಾನಿಕ್ಸ್ ಮಾಡಿ ಏನು ಮಾಡ್ತೀರಾ? ಡ್ರೈಯಲ್ಲಿ ಏನು ಮಾಡ್ತೀರಾ? ವಾಟ್ಸಪ್ ನೋಡ್ಕೊಂಡು ಹಿಂಗೆ ವಾಟ್ಸಪ್ಪಲ್ಲಿ ಹಿಂಗೆ ಇಟ್ಕೋಬೇಕು, ಒಂದೇನೋ ನಾವು ಸೆಲ್ಫಿ ಇಟ್ಕೋಬೇಕು. ಸಿ, ದೇರ್ ವಾಸ್ ವಾಟರ್ ಹಿಯರ್, ನೀರಿತ್ತು ಇಲ್ಲಿ, ಇವಾಗ ಇಟ್ಸ್ ನಾಟ್ ದೇರ್, ಐ ವಿಲ್ ಶೋ ಯು ಓಲ್ಡ್ ಪಿಕ್ಚರ್ಸ್ ಅಂತ ಕಂಪ್ಯಾರಿಸನ್ ಮಾಡೋದು ಅಷ್ಟೇ. ಕಲೆಕ್ಟಿವ್ ಮೆಜರ್ಮೆಂಟ್ ತಗೋಬೇಕು. ಇನ್ನೊಂದು ಪಾಯಿಂಟ್ ನಾನು ಭಾಳ ವಿಶೇಷವಾಗಿ ಹೇಳ್ತೀನಿ. ಈ ಶಕ್ತಿ, ಇದನ್ನ ಮಾಡ್ತಕ್ಕಂಥ ಶಕ್ತಿ ಕೆಲವರಿಗೆ ಕೊಟ್ಟಿರ್ತಾನೆ ಭಗವಂತ, ಅವ್ರುಗಳು ಸ್ವಲ್ಪ ಚೇಂಜ್ ಆಗಬೇಕು. ದಿ ಅಥಾರಿಟೀಸ್. ನಮ್ಮ ಲಾ ಹೆಂಗಿದೆ ಅಂದರೆ, ಯಾರೋ ಮನುಷ್ಯನ ಮೇಲೆ ಮನುಷ್ಯ ಏನಾದ್ರು ಮಾಡಿಬಿಟ್ರೆ ಅವನ ಮೇಲೆ ಲಾ ಇದೆ. ಎನ್ವಿರಾನ್ಮೆಂಟ್ ಮೇಲೆ ಮಾಡಿದ್ರೆ ಏನೂ ಲಾ ಇಲ್ಲ. ವೆನ್ ದಿ ಲಾ ಚೇಂಜಸ್ ಟು ಸೇವ್ ದಿ ಪ್ಲಾನೆಟ್ ಅರ್ತ್, ದಟ್ ಈಸ್ ದಿ ಟೈಮ್ ಕಲಿಯುಗ ವಿಲ್ ಬಿ ಬ್ಯೂಟಿಫುಲ್. ಕಲಿಯುಗ ಭಾಳ ಬ್ಯೂಟಿಫುಲ್ ಆಗಿರೋದು, ಏನು ಸಮಸ್ಯೆ ಇರೋದು 2 ಕಡೆ. ಒಂದು ಅಗ್ರಿಕಲ್ಚರಲ್ಲಿ ನಾವು ನಮ್ಮ ಲಾಸು ಚೆನ್ನಾಗಿ ಬಂದರೆ, ಎರಡನೇದು ಎನ್ವಿರಾನ್ಮೆಂಟಲ್ ಸೇವಿಂಗು, ಅದರಲ್ಲಿ ಲೇಕ್ ಗೀಕ್ ಎಲ್ಲ ಬಂದರೆ ನೋಡಿ ಯಾರಿಗೂ ಏನೂ ಸಮಸ್ಯೆ ಆಗಲ್ಲ. ಯಾಕಂದರೆ ಎಂಡ್ ಆಫ್ ದಿ ಡೇ ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ, ನಮಗೆ ಬೇಕಾಗಿರೋದು ಬೆಳಿಗ್ಗೆ ಎದ್ದಾಗ ಚಿತ್ರಾನ್ನ ಬೇಕಷ್ಟೇ, ಮಧ್ಯಾಹ್ನ ಏನಾದ್ರು ಒಂದು ಪಲ್ಯ ಇರ್ತಕ್ಕಂಥ ಸಾರು ಬೇಕಷ್ಟೇ. ಅದೆಲ್ಲ ನಮಗೆ ಫ್ರೀಯಾಗಿ ಭೂಮಿ ಕೊಡ್ತಾ ಇದೆ. ಒಂದು ಬೀಜ ಹಾಕಿ ಬರುತ್ತೆ. ಈ ಪ್ರೊಡಕ್ಷನ್ಸ್, ನ್ಯಾಚುರಲ್ ಪ್ರೊಡಕ್ಷನ್ ಕಮ್ಮಿ ಇದ್ದಾಗ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಆರ್ಟಿಫಿಷಿಯಲ್ ಫೇವರ್ ಆಗುತ್ತೆ, ಮತ್ತೆ ಅನಾರೋಗ್ಯ, ಮತ್ತೆ ದುಡ್ಡು ಮಾಡು. ಯಾಕೆ ಇಷ್ಟೆಲ್ಲ ಟೆಕ್ನಾಲಜಿ ಜಾಸ್ತಿ ಆದಷ್ಟು ಯು ಕ್ಯಾನ್ ಸಿ ಮೋರ್ ಹಾಸ್ಪಿಟಲ್ಸ್ ಆರ್ದಿರಲ್ವಾ? ಯೋಚನೆ ಮಾಡಿ. ಹಾಸ್ಪಿಟಲ್ ಏನು ಕಮ್ಮಿ ಇದೆಯಾ ಈಗ? ಹ್ಯೂಜ್ ಹಾಸ್ಪಿಟಲ್ಸ್. ಏನು ಮಾಡೋಕ್ಕಾಗತ್ತೆ? ಸೊ ನಮ್ಮ ಚಿಲ್ಡ್ರನ್ನು ಸ್ವಲ್ಪ ಎನ್ವಿರಾನ್ಮೆಂಟ್ ಮೇಲೆ ಐಡಿಯಾ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನಾನು ಕೂಡ ಸಾಕಷ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಿ ಹೌ ಟು ಕ್ರಿಯೇಟ್ ಒಂದು ಸಂಚಲನ ಹೆಂಗೆ ಮೂಡಿಸೋದು. ನೈಟ್ 1 ಅವರ್ ಯೋಚನೆ ಮಾಡ್ತಾ ಇರ್ತೀನಿ ಹೌ ಟು ಕ್ರಿಯೇಟ್. ಯಾಕಂದ್ರೆ ಅಲ್ಲಿ ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಒಂಥರ ಬೇಜಾರಾಗುತ್ತೆ. ನೇಚರ್ ಎಲ್ಲ ಬೆಂಗಳೂರು ಸುತ್ತ ಗುಡ್ಡಗಳೆಲ್ಲ ಕಡಿತಾ ಇದ್ದಾರೆ, ಮೆತ್ತಗೆ ಹಂಗೆ ಕಲ್ಲುಗಳು. ನೀವು ಅಲ್ಲಿ ಏನು ಮಾಡೋಕ್ಕಾಗ್ತದೆ? ನೋಡ್ತೀರಾ, ಹೊಟ್ಟೆ ಉರಿಯುತ್ತೆ. ಕಲ್ಲುಗಳು, ಕ್ವೈರಿ, ಗುಡ್ಡಾನೇ ಕರಗಿಸ್ಬಿಟ್ರೆ ಮೋಡಗಳಿಗೆ ಸಮಸ್ಯೆ ಆಗುತ್ತೆ, ಅಲ್ಲಿ ಗಾಳಿ ಸಮಸ್ಯೆ ಆಗುತ್ತೆ, ಗಾಳಿ ನಿಂತ್ಕೋಬೇಕಲ್ಲಿ. ಆ ಗುಡ್ಡ ಇರೋದಕ್ಕೂ ಒಂದು ಎನ್ವಿರಾನ್ಮೆಂಟಲ್ ರೀಸನ್ ಇರುತ್ತೆ. ಈಗ ಅರ್ಥಿಂಗ್ ಇದೆ ಅಂದರೆ ನಮಗೆ ಅದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಜೀವನಕ್ಕೆ. ವಾಟರ್ ಬಾಡೀಸ್ನ ತಡೆದಿಡಿಯುತ್ತೆ ಗುಡ್ಡ, ಗೊತ್ತಾಯ್ತಲ್ವಾ? ಗುಡ್ಡಗಳು ವಾಟರ್ ಬಾಡೀಸ್ನ ಹಿಡಿದಿಡುತ್ತೆ, ಆ ಒಂದು ಶೇಖರಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನೆಲ್ಲ ಕರಗಿಸ್ತಾ ಇದೀವಿ. ಎಷ್ಟು ಜನ ಕರಗಿಸಲ್ಲ? ಆ ಒಂದು ಹಳ್ಳಿಲಿ ಹಿಂದ್ಗಡೆ ಗುಡ್ಡನ ಕರಗಿಸ್ತಾ ಇರ್ತಾರೆ, ಹಳ್ಳಿಯವ್ರು ಯಾರೂ ಎದ್ದೊಳೋದಿಲ್ಲ. ನಮಗೆ ಯಾಕೆ? ಹೋಗ್ತಾ 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 ಇಲ್ಲಿ ಬೆಂಗಳೂರಲ್ಲಿ ಏನು ಸಮಸ್ಯೆ ಇದೆಯೋ ಅದು ಹಳ್ಳಿ ಕಡೆನೂ ಬರುತ್ತೆ. ಎಂಟೈರ್ ವೈಡ್ ಸ್ಪ್ರೆಡ್ ವಿಲ್ ಬಿ ಎ ಹ್ಯೂಜ್ ಪ್ರಾಬ್ಲಮ್. ವೆಸ್ಟರ್ನ್ ಘಾಟ್ಸ್ ಹೆಂಗಿತ್ತು, ಇವತ್ತು ಏನಾಗ್ತದೆ? ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟು ಚೆನ್ನಾಗಿ ಮೆಡಿಸಿನಲ್ ನೀರು ಬರುತ್ತಲ್ಲಿ. ವೆಸ್ಟರ್ನ್ ಘಾಟ್ಸಲ್ಲಿ ಬರೋ ನೀರು ನಮ್ಮ ಯಾವ ಫಿಲ್ಟರ್ ವಾಟ್ರು ಅದೇನೋ ತಗೊಳ್ತಾರೆ, ಅದು ಆರೋಗದು RO ಟೆಕ್ನಾಲಜಿ. ಸುಮ್ಮನೆ ಟೆಕ್ನಾಲಜಿ ತಲೆಗೆ ಹಾಕಿದ್ದಾರೆ, ನಿಜವಾಗ್ಲೂ ಟೆಕ್ನಾಲಜಿ ತಲೆಗೆ ಹಾಕಿದ್ದಾರೆ. ಹಿಂದಿನ ಕಾಲದಲ್ಲಿ RO ಕುಡ್ದೇ ಬದುಕಿದ್ರ, ನಮ್ಮ ಮಗಳಿಗೆ ROನೇ ಬೇಕು. ನಾರ್ಮಲ್ ನೀರು ಕುಡಿದು ಬೆಳೆದೇ ಇಲ್ವಾ ಯಾರೂ? ಅದು ಮೆಡಿಸಿನಲ್ ನೀರು ಬರ್ತಾ ಇರ್ತಕ್ಕಂಥದ್ದು. ಮರಗಳನ್ನೆಲ್ಲ ಡಿಪ್ಲೀಟ್ ಮಾಡ್ತಾ ಇದೀವಿ. ಮರಗಳು ಡಿಪ್ಲೀಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ? ಗ್ರೌಂಡ್ ವಾಟರ್ದು ಇದು ರೆಸಿಸ್ಟೆನ್ಸು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ, ಟೇಬಲ್ ಕಮ್ಮಿ ಆಗ್ತಾ ಇರುತ್ತೆ.
ನೀರಿಲ್ಲ 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 ಅಂತ ಇರ್ತೀವಿ, ಇನ್ನೇನಿಲ್ಲ. ಯಾಕಂದರೆ ನಮ್ಮ ಆಚೆ ವಾಟರ್ ಬಾಡೀಸೇ ಡ್ರೈ ಆಗ್ತಾ ಇದೆ. ಅದನ್ನು ರಿಜ್ಯೂನೇಟ್ ಮಾಡೋಕ್ಕೆ ನಾವೇನು ಮಾಡಲಿಲ್ಲ. ದೊಡ್ಡದಾಗಿದ್ದಾಗ ಸುಮ್ಮನಿದ್ವಿ, ಕಮ್ಮಿ ಆದಾಗ ಸುಮ್ಮನಿದ್ವಿ, ಇನ್ನೂ ಕಮ್ಮಿ ಆದಾಗ ಸುಮ್ಮನಿದ್ವಿ. ಅವ್ರವ್ರು ಯಾರು ಎದೊಳ್ಳಿಲ್ಲ. ಪೂರ್ತಿ ಡ್ರೈ ಆದಾಗ ಎಲ್ಲರೂ ಸುಮ್ಮನಿದ್ಬಿಟ್ರು, ಅಲ್ಲಿ ಸೈಟ್ ಮಾಡೋಣ ಅಂತ ಹೊಟ್ಟೋದ್ರು. ಅಥಾರಿಟೀಸ್ಗೆ ಒಂದು ಶಕ್ತಿ ಕೊಟ್ಟಿರ್ತಾರೆ ಭಗವಂತ. ಒಬ್ರೊಬ್ರಿಗೆ ನಿಮ್ಮ ನಿಮ್ಮ ಜಾತಕ, ಯಾರ್ಯಾರು ವಿಲೇಜ್ ಪಂಚಾಯಿತಿ, ಕಾರ್ಪೊರೇಟರ್ಗಳು, ಮಿನಿಸ್ಟರ್ಗಳು, ನಿಮ್ಮ ಜಾತಕ ಬಹಳ ಪವರ್ಫುಲ್ ಸ್ವಾಮಿ. ಸಾಮಾನ್ಯ ಜನಕ್ಕೆ ಆ ಜಾತಕ ಇರಲ್ಲ. ನನ್ನ ಜಾತಕನೂ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ, ನಾನು ಹೇಳ್ಬೋದಷ್ಟೇ. ನಿಮಗೆ ಅಧಿಕಾರ ಇರತಕ್ಕಂಥ ಜಾತಕಗಳು ನಿಮಗೆ ಕ್ರಿಯೇಟ್ ಆಗಿರುತ್ತೆ. ಒಳ್ಳೇದ. ನಿಮ್ಮಂಥವರು ಸ್ವಲ್ಪ ಸಾತ್ವಿಕತೆಯಿಂದ ನಮ್ಮ ಇದನ್ನು ಚೇಂಜ್ ಮಾಡಿಬಿಟ್ರೆ ಲೈಫ್ನ ಏನೇನು ನಿಮ್ಮ ಏರಿಯಾದಲ್ಲಿ ಏನೇನು ಬೆಳಿಬೇಕು, ಸಂಪನ್ಮೂಲಗಳನ್ನು ಬೆಳಿಬೇಕು ಅನ್ನೋದೊಂದು ಐಡಿಯಾ ನಿಮಗೆ ಕಾರ್ಪೊರೇಟರ್ಗಳಿಗೆ, ವಿಲೇಜ್ ಪಂಚಾಯಿತಿಗಳಿಗೆ, ಒಬ್ರೊಬ್ರಿಗೂ ನಿಮಗೆ ಅಧಿಕಾರ ಬಂದಿರುತ್ತೆ. ಬಟ್ ನೀವು ಅಧಿಕಾರಗಳು ನಾವು ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ. ಅದೇ ಕಲಿಯುಗದ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಕಲಿಯುಗದಲ್ಲಿ ಯಾಕೆ ಭಗವಂತ ಒಬ್ರೊಬ್ರನ್ನ ಈ ಥರನ ಹುಟ್ಟಿಸ್ಬಿಟ್ಟು ಅವ್ರಿಗೆ ಡೆವಲಪ್ಮೆಂಟ್ ಹೋಗ್ತಾರೆ. ಬಿಲ್ಡಿಂಗ್ ಕಾರ್ಪೊರೇಟ್ ಬಿಲ್ಡಿಂಗ್, ನ್ಯಾಚುರಲ್ ರಿಸೋರ್ಸಸ್ನ ಇನ್ಕ್ರೀಸ್ ಮಾಡೋ ಒಂದು ಐಡಿಯಾನೇ ಬರೋದಿಲ್ಲ. ಇವತ್ತು ಒಂದು ಮರಳು ಭೂಮಿನ ಗಾರ್ಡನ್ ಮಾಡಿದ್ದಾರೆ. ಎಷ್ಟು ದೇಶಗಳು ಯಾವ ರೀತಿ ಆ ವ್ಯಕ್ತಿ ಆಲೋಚನೆ ಮಾಡಿದ್ದಾನೆ ಆ ರೀತಿ ನೋಡ್ಬೇಕು. ಯಾಕೆ ಅಂದರೆ ನಮ್ಮ ಈ ಭೂಮಿ ಧರ್ಮ ಮತ್ತು ಕರ್ಮದ ಭೂಮಿ. ನಾವು ಯಾಕೆ ಇನ್ನೊಬ್ಬರಿಗೆ ದೇಶಕ್ಕೆ ಮಾದರಿ ಆಗ್ತಾ ಇಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲ. ಬರೀ ಪೂಜೆ ಪುನಸ್ಕಾರ, ಪೂಜೆ 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 ಪೂಜೆ, ಅದೊಂಥರ ಗ್ಲೂಡ್ ಆಗ್ಬಿಟ್ಟಿದೀವಿ ಎಲ್ಲರೂ. ನಮ್ಮ ಮಕ್ಳಿಗೂ ಅದೇ ಹೇಳಿ ನಿಮಗೆ ದೋಷ 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 ದೋಷ. ಬಟ್ ಆದರೆ ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್ ಅಂಡ್ ಸೀಯಿಂಗ್ ದಿ ವಾಸ್ಟ್ ಏನು ನಮ್ಮ ಹೆರಿಟೇಜ್ನ ನೋಡ್ತಾ ಇಲ್ಲ. ವಾಸ್ಟ್ ಹೆರಿಟೇಜ್, ಏನು ಗ್ರೀನರಿ, ಬ್ಯೂಟಿಫುಲ್ ಟೆಂಪಲ್ಸ್ ಏನಕ್ಕೆ ಆ ಥರ ಕಟ್ತಾ ಇದ್ರು? ಒಂದೊಂದೇ ಟೆಂಪಲ್ಸ್ ಯಾಕೆ ಕಟ್ತಾ ಇದ್ರು? ಗ್ರೀನರಿ ಯಾಕಿತ್ತು? ಯಾಕೆ ನಾವು ಇದು ಮರಗಳಿಗೆ ಪೂಜೆ ಮಾಡ್ತೀವಿ? ಟು ರಿಟೈನ್ ಇಟ್. ಯಾವ ಮರ ಕಡಿದ್ರೂ ದೋಷ, ಅಲ್ಲಿ ಯಾರು ಹೇಳ್ತಾ ಇಲ್ಲ ಮರಗಳು ಕಡಿದ್ರೆ ದೋಷ ಬರುತ್ತೆ. ಎಲ್ಲರೂ ಹೇಳಬೇಕು, ಅಲ್ಲಿ ಎಲ್ಲ ಸ್ಟಾರ್ಟ್ ಮಾಡಬೇಕು. ಎಸ್ಪೆಷಲಿ ನಮ್ಮ ಪುರೋಹಿತಶಾಹಿಗಳು ಜ್ಯೋತಿಷ ಸ್ಟಾರ್ಟ್ ಮಾಡಬೇಕು. ನೀವು ಯಾವ ಮರ ಕಡಿದ್ರೂ ಕೇರ್ಫುಲ್ ಆಗಿರಿ, ನಿಮ್ಗೆ ದೋಷ ಬರುತ್ತೆ. ಅದು ಪ್ರತಿಯೊಂದು ಮನೆ 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 ಮುಟ್ಟಬೇಕು. 10 ಸತಿ ಯೋಚನೆ ಮಾಡಬೇಕು, ನನಗೇನಾಗ್ಬಿಡುತ್ತೋ ಲೈಫು ಅಂತ ಎದುರ್ಕೋಬೇಕು. ಹಂಗೆ ಗಡ 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 ಅಂತ ಆ ಸರ್ಪದೋಷ ಅಂತ ಹೇಳಿ ಎಷ್ಟು ಜನಕ್ಕೆ ಎದುರಿಸಿದೀವಲ್ಲ, ಅದನ್ನೇ ಮರ ಮುಟ್ಟಿದ್ರೆ ಗಡ 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 ಅಂತ ನಡಗಬೇಕು. ಆ ಸಂಚಲನ ಮೂಡಬೇಕು. ಡೆಫಿನೆಟ್ಲಿ ವಿ ವಿಲ್ ವಿನ್. ಕಲಿಯುಗದಲ್ಲಿ ಏನು, ಈಗ ಭಗವಂತ ಒಂದು ಯುಗ ಕೊಟ್ಟಿದ್ದಾನೆ, ಅದು ವರ್ಸ್ಟ್ ಆಗಿ ಡಿಸ್ಟ್ರಕ್ಷನ್ ಆಗುತ್ತೆ. ನೋ, ವಿತ್ ಅವರ್ ವಿಲ್ ಪವರ್ ವಿ ಕ್ಯಾನ್ ಚೇಂಜ್ ದಿ ಕಲಿಯುಗ ಇಂಟು ಸತ್ಯಯುಗ, ಕಲೆಕ್ಟಿವ್. ಬಟ್ ಅದು ಬರುತ್ತೆ, ಫ್ಯಾಗ್ ಎಂಡ್ ಆಫ್ ದಿ ಕಲಿಯುಗ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹಾಕಿದ್ದಾರೆ. ಮುಂಚೆನೆ ಬರೆಸ್ಬೇಕು ಅಂತಂದ್ರೆ ನಮ್ಮ ಹೆಡ್ಸ್ ಇರ್ತಾರಲ್ಲ, ನಮ್ಮ ಹೆಡ್, ವಿಲೇಜ್ ಪಂಚಾಯಿತಿ, ಕಾರ್ಪೊರೇಟರ್, ಅವರೆಲ್ಲ ಈ ಊರನ್ನ ಹೇಗೆ ಸಂಪನ್ಮೂಲವಾಗಿ ಮಾಡಬೇಕು, ರಿಸೋರ್ಸಸ್ ಜಾಸ್ತಿ ಮಾಡಬೇಕು. ಕೆರೆಗಳಿರ್ತವೆ, ಕ್ಲೀನಿಂಗೇ ಇಲ್ಲ, ಫಂಡ್ಸ್ ಇಲ್ಲ, ಫೈನಲಿ ಫಂಡ್ಸ್ ಇಲ್ಲ. ಓಕೆ, ಒಳ್ಳೇದಾಗಲಿ, ಚೆನ್ನಾಗಿರಬೇಕು, ನಾವೆಲ್ಲ ಖುಷಿಯಾಗಿರೋಣ. ನಮ್ಮ ಮುಂದಿನ ನಮ್ಮ ಪೀಳಿಗೆಗೆ ನಾವು ಏನಾದ್ರು ಕೊಡಲೇಬೇಕು. ವಿ ಹ್ಯಾವ್ ಟು ಗಿವ್. ಸಂಕಲ್ಪ ಮಾಡ್ಕೊಳ್ಳೋಣ. ನಾನು ಏನು ಕೊಡ್ತೀನಿ ಅಂತ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಫೈನ್. ಐ ವಿಲ್ ಬಿ ಸ್ಟಾರ್ಟಿಂಗ್, ನೀವು ಸ್ಟಾರ್ಟ್ ಮಾಡಿ. ಸಮಥಿಂಗ್ ವಿ ವಿಲ್ ಡೂ, ಸಮಥಿಂಗ್ ಗುಡ್ ವಿ ವಿಲ್ ಡೂ. ಇರೋವರೆಗೂ ಚೆನ್ನಾಗಿ ಮಾಡೋಣ. ನಾನು ಏನು ಮಾಡ್ತೀನಿ ಅಂತ ಐ ವಿಲ್ ಸ್ಟಾರ್ಟ್ ಟೆಲಿಂಗ್ ಯು. ಡೆಫಿನೆಟ್ಲಿ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.